हरि ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्त्यस्तु अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे। धर्माद्य किल पुरुषार्थ साधने भूते अद्य द्रौपदी आत्मकथा विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಕೃಷ್ಣ ದೂತನಾಗಿ ಬಂದ, ಸಂಧಿ ಮಾಡಬೇಕು ಅಂತ ಬಂದ. ಆದರೆ ಸಂಧಿ ಆಗಲಿಲ್ಲ. ಕೃಷ್ಣ ತಿರುಗಿ ಹೋದ. ಹಾಗಾದರೆ ಕೃಷ್ಣನಿಗೆ ಸರ್ವೋತ್ತಮ ಅಂತ ಯಾಕನ್ಬೇಕು? ದೇವರ ಕಡೆಯಿಂದಲೂ ಆಗದೇ ಇರತಕ್ಕಂಥ ಕೆಲಸ ಇವೆ ಅಂತಿಕೊಂಡಂತಂದಮೇಲೆ ಅವನು ದೇವರ ಅವತಾರ ಅಲ್ಲ. ಕೃಷ್ಣನು ಅಸಫಲನಾಗ್ತಾನೆ ಅಂತ ಇಂದಿನ ಅನೇಕ ಲೇಖಕರು ಕೃಷ್ಣನ ಬಗ್ಗೆ ಮನಸ್ಸಿಗೆ ಬಂದಂತ ಬರೀತಾರೆ. ಕೃಷ್ಣನ ದ್ವೇಷವನ್ನೇ ಮಾಡಬೇಕು ಅಂತೇಳಿ ಬರೆದವರು ಸಾಕಷ್ಟು ಜನ. ಆದರೆ ದ್ರೌಪದಿ ಆ ರೀತಿಯಾಗಿ ದ್ರೌಪದಿ ಆ ರೀತಿಯಾಗಿ ತಿಳಿದುಕೊಂಡಿಲ್ಲ. ಕೃಷ್ಣ ಸಂಧಿ ಮಾಡಲಿಕ್ಕೆ ಹೋಗಿರಲೇ ಇಲ್ಲ. ಯಾಕೆ? ಕೃಷ್ಣ ಹೋಗುವಾಗ ನನ್ನ ಕೂದಲನ್ನು ತೋರಿಸಿದಾಗ ಕೃಷ್ಣ ಹೇಳಿದೇನು, ಇದನ್ನು ಬೇಗನೆ ಕಟ್ಟುವ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ. ಅಂದ್ರೇನು? ಸಂಧಿಯೆಲ್ಲ ಯುದ್ಧವನ್ನು ನಿಶ್ಚಯ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ. ಹಾಗಾದ್ರೆ ಹೋಗೋದೇಕೆ? ಭಗವಂತನಿಗೆ ತನ್ನ ಭಕ್ತನ ಮೇಲೆ ಬಹಳ ಬಹಳ ಅನುಕಂಪ. ತನ್ನ ಪಾಂಡವರು ಗೆಲ್ಲಬೇಕು, ನನ್ನನ್ನು ಆರಾಧ್ಯ ಅಂತ ತಿಳಿದುಕೊಂಡಿರ್ತಕ್ಕಂಥ ದ್ರೌಪದಿಯ ಅಪಮಾನದ ಸೇಡು ಜಗತ್ತಿನಲ್ಲಿ ಜನರು ಕಾಣಬೇಕು. ಸ್ತ್ರೀಯರಿಗೆ ಅಪಮಾನ ಮಾಡಿದರೆ ಆ ಅಪಮಾನದ ಆ ರೀತಿಯಾದಂಥ ಫಲ ಅವರು ಉಣ್ಲೇಬೇಕಾಗ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಆದರ ಸತ್ಕಾರ ಇದೆ, ಮನೆಯಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ, ಅಲ್ಲಿ ಎಲ್ಲ ದೇವತೆಗಳಿರ್ತಾರೆ. ಯತ್ರ ಏತಾಸ್ತು ನ ಪೂಜ್ಯಂತೆ, ಎಲ್ಲಿ ಆ ಹೆಣ್ಣುಮಕ್ಕಳಿಗೆ ಬೆಲೆ ಇಲ್ಲ, ಆ ಹೆಣ್ಣುಮಕ್ಕಳನ್ನು ತಿರಸ್ಕಾರ ಮಾಡ್ತಾರೆ. ಮನೆಗೆ ಬಂದ ಮಹಾಲಕ್ಷ್ಮಿಗೆ ಅನೇಕ ರೀತಿಯಾದಂಥ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ, ಪೀಡೆ ಕೊಡ್ತಾರೆ. ಅಲ್ಲಿ ಎಲ್ಲ ರೀತಿಯ ವಿರುದ್ಧವಾದಂಥದ್ದೇ ನಡೀತಾ. ಆ ಮನೆಯಲ್ಲಿ ಸುಖ ಸಿಕ್ಕೋದಿಲ್ಲ. ಅದರಲ್ಲಿ ಕೂಡ ದ್ರೌಪದಿಯಂತಹ ಸಾಧ್ವಿಗೆ ಅಪಮಾನ ಮಾಡಿದ ದುರ್ಯೋಧನಾದಿಗಳಿಗೆ ಸುಖ ಸಿಗ್ತದೆಯಾ? ಅವರನ್ನು ಹೇಗೆ ಸೋಲಿಸಬೇಕು ಅಂತ ಅನ್ನೋದಕ್ಕೋಸ್ಕರವೇ ಕೃಷ್ಣ ಹೋಗಿದ್ದ. ಸೈಕಾಲಜಿಕಲ್ ಆಗಿ
ಕೌರವರನ್ನು ನೀವು ಸೋಲ್ತೀರಿ, ಸಾಯ್ತೀರಿ ಅಂತಕೊಂಡು ಹೇಳೋದಕ್ಕೋಸ್ಕರ ಕೃಷ್ಣ ಹೋಗಿದ್ದ. ಕೌರವರಲ್ಲಿ ಬಲಿಷ್ಠರಾಗಿರ್ತಕ್ಕಂಥವರು ಭೀಷ್ಮಾಚಾರ್ಯರು 630 ವರ್ಷಗಳವರೆಗೆ ವಿದ್ಯೆಯನ್ನು ಕಲಿತವರು, ಅಷ್ಟು ಶಾಸ್ತ್ರಗಳಲ್ಲಿ ಪರಿಣತರು. ಪರಶುರಾಮ ದೇವರಲ್ಲಿ ತಯಾರಾಗಿರ್ತಕ್ಕಂಥ ಶಪಾದಪಿ ಶರಾದಪಿ ಅಂತಿಕೊಂಡಂಥ ರೀತಿಯಿಂದ ತಯಾರಾಗಿರ್ತಕ್ಕಂಥವ್ರು ದ್ರೋಣಾಚಾರ್ಯರು. ಚಿರಂಜೀವಿಗಳು ಕೃಪಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ಚಿರಂಜೀವಿಗಳು. ಕರ್ಣ ಮಹಾಪರಾಕ್ರಮಿ, ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದರೆ ಅವನನ್ನು ಯಾರೂ ಸೋಲಿಸ್ಲಿಕ್ಕಾಗೋದಿಲ್ಲ. ಇವು ಕೌರವ ಪಕ್ಷದ 5 ಮೇನ್ ಬ್ಯಾಟ್ಸ್ಮನ್ಗಳು: ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ. ಉಳಿದವರಿದ್ದರು ಬ್ಯಾಟ್ಸ್ಮನ್ಗಳು, ಕೊನೆಗೆ ಬರ್ತಾರಲ್ಲ ಟುಕು ಟುಕು ಮಾಡಿಕೊಂಡು. ಅವರಲ್ಲೇ ಇನ್ನೊಬ್ಬತ್ತೊಂದು ಎರಡು ಬಾಲ್ಹಿಕ, ಶಲ್ಯ, ಇವರು ಸ್ವಲ್ಪ ಆಲ್ರೌಂಡರ್, ಪರವಾಗಿಲ್ಲ. ಆದರೆ ಇವರಲ್ಲಿ ಈ ವಿಕೆಟ್ಸ್ಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೋಗಿದ್ದ. ಮೊದಲನೇದಾಗಿ, ನನ್ನ ಸಮಾನ ಯಾರೂ ಇಲ್ಲ, ನನಗೆಲ್ಲರೂ ಮರ್ಯಾದೆ ಕೊಡ್ತಾರೆ, ನಾನೇ ಈ ಜಗಜ್ಜೇತ ರಾಜ, ನಮ್ಮಪ್ಪ ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ, ಎಲ್ಲರೂ ದುರ್ಯೋಧನ ಮಹಾರಾಜ ಅಂತ ಕರೀತಾರೆ ಅಂತ ಅನ್ನೋ ದುರ್ಯೋಧನನಿಗೆ ಅವನ ಮುಖದ ಮೇಲೆ ನೀರಿಳಿಸಿ ನೀನು ಯಾಕಶ್ಚಿತ್ ಅಂತೇಳಿ ಶ್ರೀಕೃಷ್ಣ ತೋರಿಸಿದ್ದು ನಿನ್ನೆ ಕಂಡಿದ್ದಿರಲ್ಲ. ನಿನ್ನ ಮನೆಗೆ ಊಟಕ್ಕೆ ಬರೋದಿಲ್ಲ. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣ ಹಿ ಪಾಂಡವ. ಪಾಂಡವರನ್ನು ದ್ವೇಷ ಮಾಡ್ತೀನಿ, ನೀನು ನನ್ನ ದ್ವೇಷ ಮಾಡಿದಂತೆ. ದುರ್ಯೋಧನಿಗೆ ಗೊತ್ತು ಕೃಷ್ಣ ದ್ವೇಷ ಮಾಡಿದ ಇಲ್ಲಿವರೆಗೂ ಕಂಸ ಜರಾಸಂಧಾದಿಗಳಿಗೆ ಏನೇನಾಗಿದೆ, ನರಕಾಸುರ ಎಲ್ಲ ದುರ್ಯೋಧನಿಗೆ ಗೊತ್ತು. ಅವನ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸಿದ. ಯಾವ ಮೇನ್ ವ್ಯಕ್ತಿ ಇದ್ದ ಅವನ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ಅಂತಂದರೆ ಆ ಪಕ್ಷ ಕ್ಯಾಪ್ಟನ್ ಯಾವಾಗ ಅನಿಸ್ತಾನೆ ಆಗ ಆ ಪಕ್ಷ ಸೋತು ಹೋಗ್ತದೆ. ಆ ಕ್ಯಾಪ್ಟನ್ ಏನಿಗೆ ಹೇಳ್ದ, ನೀನು ನನ್ನ ಪ್ರಿಯನೆಲ್ಲ ನಿನಗೆ ಊಟಕ್ಕೆ ಬರೋದಿಲ್ಲ. ಶ್ರೀಕೃಷ್ಣ ಹೊರಳಿದ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಪರಮಾತ್ಮ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಕೃಷ್ಣ ಅವ್ರಿಗೆ ಹೇಳ್ದ, ದುರ್ಯೋಧನ ಕೊಟ್ಟ ಉತ್ತರವೇ ನಿಮಗೆ. ದ್ರೌಪದಿಯ ವಸ್ತ್ರಾಹರಣ ಸಂದರ್ಭದಲ್ಲಿ ನೀವೆಲ್ಲರೂ ಒಬ್ಬರು ಅದಕ್ಕೆ ಪ್ರತೀಕಾರ ಮಾಡಲಿಲ್ಲ. ಆದ್ದರಿಂದ ನೀವು ಕೂಡ ಪಾಂಡವರನ್ನು ಪ್ರೀತಿಸೋದಿಲ್ಲ ಅಂತ ಅರ್ಥ ಆಯಿತು. ಯಾರು ಪಾಂಡವರನ್ನು ಪ್ರೀತಿಸೋದಿಲ್ಲ ಅವರು ನನಗೆ ಪ್ರೀತಿಸೋದಿಲ್ಲ ಅಂತ ಅರ್ಥ ಆಯಿತು. ದುರ್ಯೋಧನಂತೆ ನೀವು ಕೂಡ ನನಗೆ ಪ್ರೀತ್ಯಾಸ್ಪದರಲ್ಲ ಅಂತ ಹೇಳಿ ಕೃಷ್ಣ ಮುಂದೆ ಹೊರಟೋಗ್ಬಿಟ್ಟ. ಒಂದೇ ಬಾಲ್ನಿಂದ ಕೃಷ್ಣ 5 ವಿಕೆಟ್ ತೆಗೆದುಕೊಂಡ್ಬಿಟ್ಟ. ಈ ಕ್ರಿಕೆಟ್ನಲ್ಲಿ ಎಲ್ಲಾದರೂ ನೋಡಿದ್ದೀರ ನೀವು? ಒಂದು ಬಾಲ್ನಿಂದ 5 ವಿಕೆಟ್ ಹೋಗಿದ್ದು. ಒಂದು ಬಾಲ್ನಿಂದ ಈ ಕಡೆಗೆ ಬೋಲ್ಡ್ ಆಗ್ಬೋದು, ಓಡಿ ಬಂದಿರತಕ್ಕಂಥ ಈ ಕಡೆ ರನ್ಔಟ್ ಆಗ್ಬೋದು, ಭಾಳ ಆದರೆ 2 ಔಟ್ ಆಗ್ಬೋದು. 5 ಜನ. ಅದು ಕೃಷ್ಣ ಹಾಕಿದ ಬಾಲ್. ಗುಗ್ಲಿನೋ ಪುಗ್ಲಿನೋ ಏನೋ ಇರಿದೆ. ಒಟ್ಟು
ಗೂಗ್ಲಿ ಬಾಲ್. 5 ಜನರ ವಿಕೆಟ್. ದುರ್ಯೋಧನ ಗಾಬರಿಯಾದ. ಕೃಷ್ಣನ ಏನಾದರೂ ಮಾಡಿ ತಮ್ಮ ಪಕ್ಷಕ್ಕೆ ಹಾಕ್ಕೊಳ್ಬೇಕು, ಚೆನ್ನಾಗಿ ಊಟ ಗೀಟ ಮಾಡಿಸಿ, ನಮ್ಮಲ್ಲೆಲ್ಲ ಮಾಡಿಸ್ತಾರಲ್ಲ ಇನ್ಸ್ಪೆಕ್ಷನಿಗೆ ಬಂದಾಗ ಕ್ಷಣಕ್ಕೆ ಅವ್ರಿಗೆ ಒಳ್ಳೆ ಚೆನ್ನಾಗಿ ಆಧಾರ ಸತ್ಕಾರ, ಹೂ ಶಾಲು, ಆನಂತರ ಒಳ್ಳೆ ಟಿಫಿನ್ನು, ಇಲ್ಲ ಮತ್ತು ಇಲ್ಲೇ ಊಟಕ್ಕೆ ಹೋಗಿ ಬರೋಣ ನಡಿ ಅಂತೇಳಿ 5 ಸ್ಟಾರ್ ಹೋಟೆಲ್ನಲ್ಲಿ ಊಟ. ಬರುವಾಗ ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಕರ್ಕೊಂಡು ಹೋಗಿ, ಏನಪ್ಪ ಏನು ಬೇಕು ನಿಮಗೆ, ತೋರಿ, ಲ್ಯಾಪ್ಟಾಪ್ ಬೇಕಾ, ತೋರಿ, ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ನಿಮಗೆ ಗಿಫ್ಟ್. ಅವನು ಇವರ ಊಟ ಮತ್ತು ಇವರ ಗಿಫ್ಟ್ನಿಂದ ಆಬ್ಲಿಗೇಷನ್ ಒಳಗಾಗಿ ಬಂದಮೇಲೆ ಸೂಪರ್ವೈಸರ್ ಏನು ಮಾಡ್ತಾನೆ, ಹಾಂ ಎಲ್ಲೆಲ್ಲಿ ಸಿಗ್ನೇಚರ್ ಮಾಡೋಕೆ ಹೇಳಿಬಿಡಿ ನೋಡೋಣ. ಸಿಗ್ನೇಚರ್ ಮಾಡ್ತಾನೆ, ಆರಾಮಾಗಿ ಎಲ್ಲ ಸಾಮಾನು ತೊಗೊಂಡು ಮನೆಗೆ ಹೋಗ್ತಾನೆ. ಕೃಷ್ಣನನ್ನು ಇದೇ ರೀತಿಯಾಗಿ ಚೆನ್ನಾಗಿ ಊಟಕ್ಕೆ ಹಾಕಿ ಒಳ್ಳೆ ರತ್ನಗಳನ್ನು ಕೊಟ್ಟು ತಮ್ಮ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತಕೊಂಡಂತನ್ನುವ ಕುತಂತ್ರ ಧೃತರಾಷ್ಟ್ರ ಮತ್ತು ದುರ್ಯೋಧನರು. ಭಗವಂತ ಇಂಥ ಕುತಂತ್ರಕ್ಕೆ ಸಿಕ್ಕಿ ಬೀಳ್ತಾನೆ. ಶ್ರೀಕೃಷ್ಣ 5 ವಿಕೆಟ್ ತೆಗೆದುಕೊಂಡು ಎಲ್ಲಿ ಹೋದ? ವಿದುರನ ಮನೆಗೆ ಬಂದ. ವಿದುರ ಕರೆದಿದ್ನೆ ಇಲ್ಲ. ಹೌದು, ಹಿಂದಿನ ದಿವಸ ವಿದುರನ ಹೆಂಡತಿ ಸುಲಭ ಅಂತ ಅವಳ ಹೆಸರು. ಇಲ್ಲ, ನಾವು ನಾಳೆ ಕೃಷ್ಣಗೆ ನಮ್ಮನೆಗೆ ಊಟಕ್ಕೆ ಕರಿಬಾರ್ದಂತ. ಹುಚ್ಚಿ, ಕೃಷ್ಣ ಈಗ ಬರೀ ಕೃಷ್ಣಾಗಿ ಬರ್ತಾ ಇಲ್ಲ, ಪಾಂಡವರ ದೂತನಾಗಿ ಬರ್ತಾ ಇದ್ದಾನೆ. ಅವನಿಗೋಸ್ಕರ ಎಲ್ಲ ರೀತಿಯಾದಂಥ ಪಂಚಪಕ್ವಾನದ ಸಾಧನೆ ಎಲ್ಲ ತಯಾರಾಗಿದೆ. ರಾಜ ಇದು ನಮ್ಮನೆಗೇನು ಬರ್ತದೆ, ನನಗೆ ನಮ್ಮನೆ ಬಡವ ಏನು ಬರ್ತಾರೆ, ಇಲ್ಲಿ ಬರೀ ತಿರೋದಿರತಕ್ಕಂಥದ್ದು ಅನ್ನ ತೊವೆ ಭಾಳಾದರೆ ಒಂದು ರೊಟ್ಟಿ. ಇಲ್ಲಿಗೆ ಯಾಕೆ ಬರ್ತಾನೆ ಕೃಷ್ಣ? ದೂರದಿಂದ ನೋಡೋಣ, ಭೇಟಿಯಾಗೋಣ ಅಂತ ಹೇಳಿ ಕೃಷ್ಣ ಬರುವಾಗ ವಿದುರ ಮತ್ತು ಸುಲಭ ಅಲ್ಲೇ ನಿಂತ್ಕೊಂಡು ದಾರಿಯಲ್ಲಿ. ಕೃಷ್ಣ ಅವರನ್ನು ನೋಡಿ ನಕ್ಕ. ಅಷ್ಟೇ ಭಾಳ ಸಂತೋಷ ಆಯಿತು. ಅಲ್ಲಿಂದ ಮನೆಗೆ ಬಂದು ವಿದುರ ಪರಮಾತ್ಮನ ನೆನೆಸ್ತಾ, ಎಷ್ಟು ಉಪಕಾರ ಪರಮಾತ್ಮ ನಮ್ಮ ಕಡೆ ನೋಡಿದ, ನಕ್ಕ ಅಂಥೇಳಿ ಗಂಡ ಹೆಂಡತಿ ಸಂತೋಷದಲ್ಲಿ ಅವನು ಭಜನೆ ಮಾಡ್ತಾ ಇರುವಾಗ ಬಾಗಲು ಯಾರೋ ಬಂದರು. ಟಕ್ 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 ತೆಗೆದು ನೋಡ್ತಾರೆ ಕೃಷ್ಣ. ಓ ಕೃಷ್ಣ, ಬಾ 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 ಬಾರ್ಪ, ಬಾ ಕೂತು, ಊಟ ಆಯ್ತಾನ? ಅಲ್ಲವಿದ್ರ ಮನೆಗೆ ಬಂದು ಊಟ ಮಾಡಿ ಬಂದೆ ಅಂತ ಕೇಳ್ತಾರೇನು? ಇಲ್ಲ, ಮತ್ತೆ ನಿನಗೆ ಅಲ್ಲೆಲ್ಲ ವ್ಯವಸ್ಥೆ ಇತ್ತು, ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೇನೆ ಆಗ್ತೇನೋ? ಪರಮಾತ್ಮ ನಮ್ಮ ಸರ್ವಸ್ವ ಕೊಡುವಾಗ ನಿನ್ಗೆ ಊಟಕ್ಕೆ ಹಾಕೋದಿಲ್ವೇ? ವಿದುರ ಪರಮಾತ್ಮನಿಗೆ ಭಾಳ ಚೆನ್ನಾಗಿ ತಾನಾಗಿ ತನ್ನ ಕೈಯಿಂದ ಬಡಿಸಿ ಊಟ ಮಾಡಿಸಿದ್ದಾನೆ. ಊಟ ಆದಮೇಲೆ ಕುಳಿತುಕೊಂಡಾಗ ವಿದುರ ಹೇಳ್ತಾನೆ, ಕೃಷ್ಣ ಯಾಕೆ ಬಂದೆ? ನಿನ್ನ ಮಾತು ಇವ್ರು ಕೇಳೋದಿಲ್ಲ, ಯಾಕೋ ನೀನು ಬಂದದ್ದು ನನಗೆ ಯಾಕೋ ಸರಿ ಬೀಳಲಿಲ್ಲ ಅಂತ ವಿದುರ ಹೇಳ್ತಾನೆ. ನೇದಂ ಸಮ್ಯಕ್ ವ್ಯವಸ್ಥಿತಂ ಕೇಶವ ಆಗಮನಂ ತವ. ಯಾಕೋ ಗಡಿಬಿಡಿಯಲ್ಲಿ ನಿರ್ಣಯ ತೆಗೆದುಕೊಂಡಾಗಿದೆ ಕೃಷ್ಣ. ಯಾರಿಗೆ ಉಪದೇಶ ಮಾಡಬೇಕು? ಯಾರು ಕೇಳ್ತೇನೆ ಅಂತಂದಿದ್ದಾರೆ, ಯಾರು ನಮ್ಮ ಮಾತು ಕೇಳ್ತಾರೆ ಅಂಥವ್ರಿಗೆ ಉಪದೇಶ ಮಾಡಬೇಕು. ಯಾರಿಗೋ ಉಪದೇಶ ಮಾಡಿ ಅವ್ರು ಕೇಳದೇ ಇದು ತಿರಸ್ಕಾರ ಮಾಡಿದರೆ ಅರಣ್ಯ ರೋದನ ಆಗ್ತದಲ್ಲ. ಕೃಷ್ಣ, ಇಂಥ ತಪ್ಪು ನೀನ್ಯಾಕೆ ಮಾಡಿದೆಯೋ? ಪರಮಾತ್ಮ ದುರ್ಯೋಧನ ಭಾಳ ದುಷ್ಟ. ಧರ್ಮ ಅರ್ಥ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾನೆ. 24 ತಾಸು ಸಿಟ್ಟಿನಿಂದ ದುಮುದುಮು ಉರಿತಾ ಇರ್ತಾನೆ. ಸೊಕ್ಕಿನಿಂದ ಯಾರ ಹಿರಿಯರ ಮಾತನ್ನು ಕೇಳೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮೀರುವುದೇ
ನನ್ನ ದೊಡ್ಡಸ್ತಿಕೆ ಅಂತ ತಿಳ್ಕೊಂಡು ಅಂತ ಹೇಳಿ ತಿಳಿದುಕೊಂಡಿದ್ದಾನೆ. ದುರಾತ್ಮ, ಹಠವಾದಿ. ಅವನಿಗೆ ಉಪದೇಶ ನೀನು ಯಾಕೆ ಕೊಡ್ಲಿಕ್ಕೆ ಬಂದಿ ಪರಮಾತ್ಮ? ಎಲ್ಲ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥವನು ಯಾರಿಗೂ ಬೆಲೆ ಕೊಡೋದಿಲ್ಲ. ಭೀಷ್ಮಾಚಾರ ಮಾತನ್ನಾಗಲಿ, ದ್ರೋಣಾಚಾರ ಮಾತನ್ನಾಗಲಿ, ಕೃಪಾಚಾರ ಮಾತನ್ನಾಗಲಿ ಯಾರ ಮಾತು ಕೇಳೋದಿಲ್ಲ. ಆದರೆ ಅವರು ಮಾತ್ರ ತನಗೆ ಉಪಕಾರ ಮಾಡಬೇಕು ಅಂತ ಬಯಸ್ತಾನೆ. ಜಗತ್ತಿನಲ್ಲಿ ಅವನಿಗೆ ನನ್ನ ಹತ್ರ ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದಾರೆ, ಕರ್ಣ ಇದ್ದಾನೆ, ಅಶ್ವತ್ಥಾಮಾಚಾರ್ಯ ಇದ್ದಾರೆ, ಜಯದ್ರಥ ಇದ್ದಾನೆ, ಆದ್ದರಿಂದಾಗಿ ನಾನು ಗೆಲ್ತೇನೆ ಅಂತಕೊಂಡು ಅಹಂಕಾರದಲ್ಲಿದ್ದಾನೆ. ಪರಮಾತ್ಮ ಅವನಿಗೇನು ತಪ್ಪು ಕಲ್ಪನೆ ಇದೆ ಅಂತಕೊಂಡಂತಂದರೆ, ಇವ್ರು ಯಾರು ಸಹಾಯ ಮಾಡಿದ್ರು ಕೂಡ ಒಬ್ಬ ಕರ್ಣ ನನಗೆ ಸಹಾಯ ಮಾಡ್ತಾನೆ ಅಂತಕೊಂಡಂತ. ಕರ್ಣ ಸ್ವಾರ್ಥಿ, ಯಾವಾಗ ಕೈ ಕೊಡ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಅವನನ್ನು ಇವನು ನಂಬಿಕೊಂಡು ಕೂತ್ಕೊಂಡಿದ್ದಾನೆ. ಏಕಕರ್ಣ ಪರಾಂಜೇತು ಸಮರ್ಥೈತೆ ನಿಶ್ಚಿತಂ. ಒಬ್ಬ ಕರ್ಣ ಎಲ್ಲ ಪಾಂಡವರನ್ನು ಸೋಲಿಸ್ತಾನೆ ಅಂತಕೊಂಡಂತನ್ನು ತಪ್ಪು ಕಲ್ಪನಾದಿಂದ ಕೂತ್ಕೊಂಡಿದ್ದಾನೆ. ಆದ್ದರಿಂದ ಅವನು ಪಾಂಡವರ ಸಂಪತ್ತಿ, ಪಾಂಡವರ ರಾಜ್ಯ ಕೊಡಬೇಕು ಇಲ್ಲ. ನ ಪಾಂಡವಾನಾಮಸ್ಮಾಭಿ ಪ್ರತಿದೇಯಂ ಯಥೋಚಿತಂ. ಬಟ್ ಹೇಳ್ತಾ ತಿರುಗಾಡ್ತಾನೆ, ಪಾಂಡವರಿಗೆ ಆ ರಾಜ್ಯ ಕೊಡೋದಿಲ್ಲ, ಏನು ಮಾಡ್ತಾರೆ ನೋಡೋಣ ಅಂತ ತಿಳ್ಕೊಂಡಂತ. ಅವನಿಗೆ ಒಳ್ಳೆಯ ಮಾತು ಗೊತ್ತಿಲ್ಲ, ಅವನು ಒಳ್ಳೆಯ ಮಾತು ಕೇಳಂಗಿಲ್ಲ, ಕೆಟ್ಟ ಮಾತು ಕೇಳಂಗಿಲ್ಲ, ಎರಡಕ್ಕೂ ಕೂಡ ಅವನ ಬೆಲೆ ಇಲ್ಲ. ಅವನು ಹೇಳಿಕ್ಕೆ ಬಂದಿರ್ತಕ್ಕಂಥ ಅವ್ರು ಅಪಮಾನ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಇಂಥ ಮೂರ್ಖನಿಗೆ ಉಪದೇಶ ಕೊಡ್ಲಿಕ್ಕೆ ಯಾಕೆ ಬಂದಿಯೋ ಭಗವಂತ? ಸುಮ್ಮನೆ ನಿನಗೆ ಅಪಮಾನ ಆಗೋದು ನಮ್ಗೆ ನೋಡ್ಲಿಕ್ಕೆ ಆಗಂಗಿಲ್ಲ. ನನಗನ್ನಿಸ್ತದೆ ಅವರ ಸಭೆಗೆ ಹೋಗಿ ಸುಮ್ಮನೆ ಹೇಳಿ ನಿನ್ನನ್ನು ಯಾಕೆ ಅವಮರ್ಯಾದೆ ಮಾಡ್ಕೊಳ್ತೀವಿ, ಸುಮ್ಮನೆ ವಾಪಸ್ ನೀನು ಹೋಗೋದು ಒಳ್ಳೆಯದು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಹೇಳ್ತಾನೆ. ದುರ್ಯೋಧನಿಗೆ ಸಂಪೂರ್ಣ ಪೃಥ್ವಿ ನನ್ನ ವಶ ಇದೆ ಅಂತ ತಿಳ್ಕೊಂಡಂತನ್ನು ಸೊಕ್ಕಿದೆ. ಅವನಿಗೆ ಶಾಂತಿ ಉಪದೇಶ ರುಚಿಸೋದಿಲ್ಲ. ದುರ್ಯೋಧನ ನಂಬಿ ಅನೇಕ ರಾಜರು ಬಂದಿದ್ದಾರಲ್ಲ, ಇವರು ಯಾರು ದುರ್ಯೋಧನ ಮೇಲೆ ಪ್ರೀತಿಯಿಂದ ಬಂದಿಲ್ಲ ಕೃಷ್ಣ. ಆ ದುಷ್ಟರನ್ನು ಒಂದಿಲ್ಲ ಒಂದು ರೀತಿಯಿಂದ ನೀನು ಯುದ್ಧದಲ್ಲಿ ಸೋಲಿಸಿದ್ದೆ. ಜರಾಸಂಧ ಜೊತೆಗೆ ಬಂದಾಗಲ್ಲ ಅವರನ್ನು ಸೋಲಿಸಿ ಓಡಿಸಿದ್ದೆ. ಈಗ ಅವರೆಲ್ಲ ಪಾಂಡವರ ಕಡೆಗೆ ಕೃಷ್ಣ ಆಗ್ತಾನೆ, ನಾವು ಕೃಷ್ಣನನ್ನು ವಿರೋಧ ಮಾಡೋಣ ಅಂತ ತಿಳ್ಕೊಂಡಂತೇಳಿ ನಿನ್ನ ವಿರೋಧಕ್ಕೆ ಇವರೆಲ್ಲರೂ ಸೇರಿದ್ದಾರೆ. ಸರ್ವೇ ಚ ಏತೇ ಕೃತವೈರಾ ಪುರಸ್ತಾತ್. ಪರಮಾತ್ಮ ಮೊದಲಿನ ಶತ್ರುಗಳು ಇವರೆಲ್ಲ, ಹಿಂದಕ್ಕೆ ಇವರೆಲ್ಲರನ್ನು ಸೋಲಿಸಿದ್ದಿ. ತ್ವಯಾ ರಾಜಾನು ಹೃತಸಾರಾಶ್ಚ ಸರ್ವದ ಸಸಾರಾಶ್ಚ ಶ್ರೀಕೃಷ್ಣ. ಆದ್ದರಿಂದಾಗಿ ಕರ್ಣನ ಪಕ್ಷಕ್ಕೆ, ದುರ್ಯೋಧನ ಪಕ್ಷಕ್ಕೆ ಅವರೆಲ್ಲ ಬಂದಿದ್ದಾರೆ. ಇವತ್ತು ಸಭೆಯಲ್ಲಿ ಆ ದುಷ್ಟರೇ ಕೂತ್ಕೊಂಡಿದ್ದಾರೆ. ನಿನಗೆ ಮರ್ಯಾದೆ ಮಾಡ್ತಾರ? ನಿನಗೆ ಅವಮರ್ಯಾದೆ ಆಗೋದು ನಮಗೆ ಸರಿ ಬೀಳೋದಿಲ್ಲ ಕೃಷ್ಣ. ನಿನ್ನ ದರ್ಶನದಿಂದ ನನಗೆ ಭಾಳ ಸಂತೋಷ ಆಗಿದೆ. ನನ್ನ ಮನೆಗೆ ಬಂದಿದ್ದಿ, ನಾನು ಉದ್ಧತನಾಗಿದ್ದೇನೆ. ಸರ್ವೋತ್ತಮ ಪರಮಾತ್ಮ ನನಗೆ ತಿಳಿದ ಎರಡು ಮಾತನ್ನು ಹೇಳಿದ್ದೇನೆ. ನನಗನ್ನಿಸ್ತದೆ ಈ ಸಭೆಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತಕೊಂಡು. ಆಗ ಶ್ರೀಕೃಷ್ಣ ಹೇಳ್ತಾನೆ, ಯಥಾಬ್ರೂಯಾನ್ ಮಹಾಪ್ರಾಜ್ಞೋ ಯಥಾಬ್ರೂಯಾನ್ ವಿಚಕ್ಷಣ. ವಿದುರ, ನೀತಿವಂತ ನೀನು, ಜ್ಞಾನಿ, ಬುದ್ಧಿವಂತ. ನೀನು ಹೇಳಿದ ಮಾತಿನಲ್ಲಿ ಭಾಳ ಸರಿಯಾದ ರಾಜನೀತಿಯ ಮಾತು ಇದೆ. ಹೌದು, ಯಾರು ಕೇಳೋದಿಲ್ಲ, ಅವ್ರಿಗೆ ಹೇಳಿಕ್ಕೆ ಹೋಗಬಾರ್ದು.
ಮೂರ್ಖರಿಗೆ ಉಪದೇಶ ಮಾಡೋದು ಅವ್ರಿಗನ್ನ ಮತ್ತೆಷ್ಟು ಅವರನ್ನು ಸಿಟ್ಟಿಗೆ ತರಿಸಿದಂತೆ ಆಗ್ತದೆ. ಆದರೆ ವಿದುರ, ಯುದ್ಧದ ಪರಿಣಾಮ ನಿನಗೆ ಗೊತ್ತಿದೆಯಲ್ಲ, ಸಾವಿರಾರು ಲಕ್ಷಾವಧಿ 11, 7, 18 ಅಕ್ಷೋಹಿಣಿ ಸೈನ್ಯ, 18 ಇರಲಿ 36 ಲಕ್ಷ ಜನ, ಒಂದು ಅಕ್ಷೋಹಿಣಿಯಲ್ಲಿ 2 ಲಕ್ಷ ಜನ ಇರ್ತಾರೆ, 36 ಲಕ್ಷ ಜನ ಸೇರಿದ್ದಾರೆ. ಇಷ್ಟು ಜನರಲ್ಲಿ ಯಾಕಡೆ ಆ ಕಡೆಗೂ ವೀರ ಇದ್ದಾರೆ, ಪಾಂಡವರನ್ನು ಕಡೆ ಪಕ್ಷದವರನ್ನು ಕೊಲ್ತಾರೆ, ಇವರು ಅವರನ್ನು ಕೊಲ್ತಾರೆ. ನನಗಷ್ಟು ಉಳಿಯೋದೊಂದು ಕೆಲವು ಜನ ಉಳಿತಾರನು. ಇಷ್ಟೆಲ್ಲ ವಿಸ್ತಾರವಾದ ಸಂಹಾರ ಸತ್ರ ನಡೀಲಿಕ್ಕಿದೆ ಅಲ್ಲ. ಇಂಥ ಸಂದರ್ಭದಲ್ಲಿ ಸೃಷ್ಟಿಯ ಜೊತೆಗೆ ಸ್ಥಿತಿಕರ್ತನಾದ ನಾನು ಇದನ್ನು ಯಾಕೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು? ಯೋಮಿ ಚೇತ್ ಮೃತ್ಯುಪಾಶಾತ್, ಈ ಯುದ್ಧ ನಿಲ್ಲಿಸಿದರೆ, ಈ ವಿಶಾಲವಾದ ಸಂಹಾರವನ್ನು ಆಗದಂತೆ ನಾನು ನೋಡಿಕೊಂಡ್ರೆ ನನಗೆ ಪುಣ್ಯ ಬರ್ತದಲ್ಲ, ನಾ ಪುಣ್ಯವಂತನಾಗ್ತೇನಲ್ಲ. ಕೃಷ್ಣನ ಮಾತು ಇದು. ಪ್ರಯತ್ನ ಮಾಡ್ತೇನೆ, ನೋಡ್ತೇನೆ, ಲೋಕ ವಿಡಂಬನೆಗೋಸ್ಕರ ಹೇಳಿದ ಮಾತುಗಳು. ಕೃಷ್ಣ ಮನಸ್ಸು ಮಾಡಿದರೆ ಯಾವುದು ಅಸಂಭವ. ಮನುಷ್ಯ ಪಾಪ ಚಿಂತನೆ ಮಾಡ್ತಾ ಇದ್ದರೂ ಕೂಡ ಆದರೆ ಅವನು ಇನ್ನೊಬ್ಬರಿಗೆ ಉಪಕಾರಕರವಾದ ಕ್ರಿಯೆ ಮಾಡಿದರೆ ಅವನು ಪಾಪದಿಂದ ಮುಕ್ತನಾಗ್ತಾನೆ. ಆದ್ದರಿಂದಾಗಿ ಈ ಕ್ಷತ್ರಿಯರ ಮಹಾವಿನಾಶವನ್ನು ತಡೆಯುವುದಕ್ಕೋಸ್ಕರ ನಾನು ಪ್ರಯತ್ನ ಮಾಡಲಿಕ್ಕೆ ಬಂದಿದ್ದೇನೆ. ಸೋಹಂ ಯತಿಷ್ಠೆ ಪ್ರಥಮಂ ಕ್ಷತ್ತ ಕರ್ತು ಮಮಾಮಯ, ನನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನನಗಿಬ್ಬರು ಬೇಕು, ಕುರುಗಳಿಗೂ ಪಾಂಡವರಿಗೂ ಯುದ್ಧ ಆಗದಂತೆ ನೋಡ್ಕೊಳ್ಬೇಕು ಅಂತ ನಾನು ಪ್ರಯತ್ನಕ್ಕೆ ಬಂದಿದ್ದೇನೆ. ಯಾಕಂತಂದರೆ ಈ ವಿನಾಶಕ್ಕೆ ಕಾರಣರು ಮೊದಲು ಧೃತರಾಷ್ಟ್ರ ಮತ್ತು ಕರ್ಣ ದುರ್ಯೋಧನರು. ಕರ್ಣ ದುರ್ಯೋಧನ ಕೃತಾಃ ಸರ್ವೇ ಹೇತೆ ತದನ್ವಯ. ಎಷ್ಟು ಪ್ರಮಾಣ ಎನ್ನುಕೊಳ್ಳಿ ನಾನು. ಕೃಷ್ಣನ ದೃಷ್ಟಿಯಲ್ಲಿಯೂ ಕೂಡ ಕರ್ಣ ದುಷ್ಟ. ಆದರೂ ಕರ್ಣನನ್ನು ಮಹಾನಾಯಕ, ದೊಡ್ಡ ನಾಯಕ, ಶ್ರೇಷ್ಠ ನಾಯಕ, ಹಾಗೆ ಹೀಗೆ ಪಾಪ ಎಕ್ಸ್ಪ್ಲಾಯ್ಟೇಷನ್ ಒಳಗಾದ ಜಾತಿಯಿಂದಾಗಿ ಅವನು ತನ್ನ ಜೀವನದಲ್ಲಿ ದುಃಖಿಯಾದ, ಇವೆಲ್ಲ ಸುಳ್ಳು. ನಾನು ದ್ರೌಪದಿ ಹೇಳ್ತೇನೆ ಕೇಳಿ. ಕರ್ಣ ಅಸಫಲನಾದದ್ದು ತನ್ನಲ್ಲಿರ್ತಕ್ಕಂಥ ದುಷ್ಟರ ಸಂಗತಿಯಿಂದ. ಕರ್ಣ ಸ್ವಾಭಾವಿಕವಾದ ಮಹಾಶೂರ, ವೀರ, ಪರಾಕ್ರಮಿ, ವಿದ್ಯಾವಂತ ಎಲ್ಲವೂ. ಆದರೆ ದುರ್ಯೋಧನನ ಸಂಗತಿ, ಆ ಸಂಗತಿಯಿಂದಲೇ ಅವನು ಈ ಮಹಾವಿನಾಶಕ್ಕೆ ಕಾರಣೀಭೂತನಾದ. ಕಷ್ಟದಲ್ಲಿರ್ತಕ್ಕಂಥ ಮಿತ್ರರಿಗೆ ಮಾರ್ಗದರ್ಶನ ಮಾಡೋದು ನನ್ನ ಕೆಲಸ ಅಲ್ಲೇನು? ತಪ್ಪು ಮಾಡ್ತಕ್ಕಂಥ ಮಿತ್ರನಿಗೆ ಕೂದಲು ಹಿಡಿದು ಎಳಿಬೇಕು, ನಡಿ ಇಂಥ ತಪ್ಪು ಮಾಡ್ಬೇಡ ಬಾ. ಆಕೇಶಗ್ರಹಣಾನ್ ಮಿತ್ರ ಕಾರ್ಯ, ಅವರನ್ನು ತರಿಸ್ಬೇಕು. ಆ ರೀತಿಯ ನಾನು ಸ್ವಲ್ಪ ಜೋರು ಮಾಡಿ ಇವರನ್ನು ಯುದ್ಧ ನಿಲ್ಲಿಸಬೇಕು ಅಂತ ನಾನು ಬಂದಿದ್ದೇನೆ. ನನ್ನ ಮಾತನ್ನು ಕೇಳಿದರೆ ದುರ್ಯೋಧನ ಮತ್ತು ಮಂತ್ರಿಗಳು ನನ್ನ ಮಾತನ್ನು ಕೇಳಿದರೆ ನಿಶ್ಚಿತವಾಗಿಯೂ ಜಗತ್ತಿಗೆ ಒಳ್ಳೆಯದಾಗ್ತದೆ. ಹಿತಮ್ಮಿ, ನಾನು ಹೇಳುವ ಮಾತುಗಳು ಪಾಂಡವರಿಗೂ ಹಿತಕರವಾಗಿರ್ತಕ್ಕಂಥವುಗಳು, ಕೌರವರಿಗೂ ಹಿತಕರವಾಗಿರ್ತಕ್ಕಂಥವುಗಳು, ಅಷ್ಟೇ ಅಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ ಕ್ಷತ್ರಿಯರಿಗೂ ಹಿತಕರವಾಗಿರ್ತಕ್ಕಂಥದ್ದು.
ವಿನಾಶ, ಇದಕ್ಕೆ ಕಾರಣರಾಗಬೇಡಿ. ನಿಮ್ಮಿಂದ ಅನೇಕ ಜನರಿಗೆ ಪೀಡೆಯಾಗ್ತಿತ್ತು ಅಂತಂದ್ರೆ ಅದು ಪಾಪದ ಕೆಲಸ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥದ್ದು, ಪರಪೀಡನ ಪಾಪಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಅದರಲ್ಲಿ ಯುದ್ಧಕ್ಕೆ ನಿಂತವರು ಅಣ್ಣ ತಮ್ಮಂದಿರು. ಇಲ್ಲಿ ಯಾರು ಸೋತರೂ ಕೂಡ ಆ ಕುಲಕ್ಕೆ ವಿನಾಶ ಇದೆ, ಅನಾನುಕೂಲತೆ ಇದೆ. ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಬಂದಿದ್ದೇನೆ, ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ನಾಳೆ ಇತಿಹಾಸ ನನಗೆ ಹೆಸರು ಕೊಡಬಾರದು. ಮನುಷ್ಯನಿಗೆ ಮುಂದೆ ಬರುವ ಜನರು ನಮ್ಮ ಹೆಸರಿನಿಂದ ಬೈಬಾರ್ದು ಅಂತನೂ ಎಚ್ಚರ ಪ್ರತಿಯೊಬ್ಬನಿಗಿರಬೇಕು. ಕೃಷ್ಣ ಈ ಮಾತನ್ನು ಹೇಳ್ತಾನೆ, ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ನಮಾಂ ಬ್ರೂಯರ ಧಾರ್ಮಿಷ್ಠ ಮೂಢಾ ಅಸುಹೃದಯಸ್ತಥ. ಮೂರ್ಖರು, ನನ್ನ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥವರು. ಮುಂದೆ ನನಗೆ ಅನ್ಬೋದಲ್ಲ ಈ ರೀತಿಯಾಗಿ. ಕೃಷ್ಣನಿಗೆ ಸಾಧ್ಯ ಇತ್ತು ಯುದ್ಧ ನಿಲ್ಲಿಸಲಿಕ್ಕೆ, ಪ್ರಯತ್ನ ಮಾಡಲಿಲ್ಲ. ಕೃಷ್ಣ ಯುದ್ಧ ನಿಲ್ಲಿಸಲಿಲ್ಲ, ಪ್ರಯತ್ನವೇ ಮಾಡಲಿಲ್ಲ ಅಂತನ್ನುವ ಅಪಕೀರ್ತಿ ನನಗೆ ಬೇಡಾಗಿದೆ. ಯುದ್ಧದ ಜವಾಬ್ದಾರಿ ನಂದಲ್ಲ. ಎಲ್ಲ ಶ್ರೋತೃಗಳೇ, ಒಂದು ಮಾತು ತೆಗೆದುಕೊಳ್ಳಿ. ನಿನ್ನೆ ಯುದ್ಧ ನನಗೆ ಬೇಕಾಗಿಲ್ಲ ಅಂತಂದವನು ಭೀಮ, ಯುದ್ಧ ಬೇಕಾಗಿಲ್ಲ ಅಂತಂದವನು ಅರ್ಜುನ, ಯುದ್ಧ ಬೇಕಾಗಿಲ್ಲ ಅಂತಿಕೊಂಡಂತೇಳಿ ಸಂಧಿಗೆ ಹೊರಟಿರ್ತಕ್ಕಂಥವನು ಕೃಷ್ಣ. ಇವರು ಯುದ್ಧ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅದರಿಂದಾಗಿ ಯುದ್ಧದಿಂದ ಆದ ಹಾನಿಯ ಪಾಪಕ್ಕೆ ಭಾಗಿಗಳು ಧೃತರಾಷ್ಟ್ರ, ದುರ್ಯೋಧನ, ಕರ್ಣ. ಆದ್ದರಿಂದಾಗಿ ನನಗೆ ಕೆಟ್ಟ ಹೆಸರು ಬರಬಾರದು ಅಂತೇಳಿ ನಾನು ಬಂದಿದ್ದೇನೆ. ಅಹಾಪಯನ್ ಪಾಂಡವಾರ್ಥಂ ಯಥಾಶ್ರಮಂ ಕುರುಣಾಂ ಯದಿ ಚಾಚರೇಯಂ ಪುಣ್ಯಂ ನಮೇ ಸ್ಯಾತ್ ಚರಿತಂ ಮಹಾತ್ಮನ್ ಮುಚ್ಚೇರಂಶ್ಚ ಕುರಬೋ ಮೃತ್ಯುಪಾಶಾತ್. ಪಾಂಡವರ ಎದುರಿಗೆ ಕೌರವರು ಸಾಯುವುದು ನಿಶ್ಚಿತ. ಆದ್ದರಿಂದಾಗಿ ಅವರಿಗೆ ಇದನ್ನು ಎಚ್ಚರ ಕೊಟ್ಟು ಯುದ್ಧ ನಿಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದಾಗ ನನ್ನ ಮಾತು ಸಫಲ ಆದರೆ, ಪರಮಾತ್ಮ ನಾಟಕವನ್ನು ಇಚ್ಛೆ ಯುದ್ಧ ಆಗಬೇಕು ಅಂತಿತ್ತು, ಆಯಿತು, ಆ ಮಾತು ಬೇರೆ. ಆದರೆ ನೀತಿ ತೋರಿಸಿಕೊಡ್ತಾ ಇದ್ದಾನೆ ಪರಮಾತ್ಮ. ಆಗುವ ಯುದ್ಧವನ್ನು ನಿಲ್ಲಿಸುವುದಕ್ಕೋಸ್ಕರ ಪ್ರಯತ್ನಿಸಲೇಬೇಕು. ಇದು ಪುಣ್ಯಕರವಾಗಿರ್ತಕ್ಕಂಥ ಕೆಲಸ. ಅಣ್ತಮ್ಮಂದು ಜಗಳಾಡ್ತಾ ಇದ್ದರೆ ಅವರಲ್ಲಿ ಪರಸ್ಪರ ಹೊಂದಾಣಿಕೆಯನ್ನು ಮಾಡೋದು ಭಾಳ ಪುಣ್ಯದ ಕೆಲಸ. ಗಂಡ ಹೆಂಡತಿ ಜಗಳಾಡ್ತಾ ಇದ್ದರೆ ಅವರನ್ನು ಹೊಂದಾಣಿಕೆ ಮಾಡಿಸೋದು, ಮಧ್ಯಸ್ಥರಾಗಿ ಮಾಡೋದು, ಅದು ಪುಣ್ಯದ ಕೆಲಸ. ಅಷ್ಟೇ ಅಲ್ಲ, ನಾನು ರಾಜನೀತಿಯ ಪ್ರಕಾರವನ್ನು ವಿಚಾರವನ್ನು ಮಾಡಕ್ಕೆ ಹೇಳಲಿಕ್ಕೆ ಬಂದಿದ್ದೇನೆ. ಈಗ ಸದ್ಯಕ್ಕೆ ಶುಕ್ರ ನೀತಿ ನಡೀತಾ ಇದೆ. ಅಪಿವಾಚಂ ಭಾಷಮಾಣಸ್ಯ ಕಾವ್ಯಂ. ಶುಕ್ರ ನೀತಿಗೆ ಅನುಸಾರವಾಗಿ ಸಂಧಿ ಮಾಡೋ ಇಬ್ಬರು ಬಲಿಷ್ಠರು ಸಂಧಿ ಮಾಡುವುದೇ ಭಾಳ ಶ್ರೇಷ್ಠ ಅಂತನ್ನೋದನ್ನು ಹೇಳೋದಕ್ಕೋಸ್ಕರ ಧರ್ಮಾರ್ಥಪೂರ್ಣವಾದಂಥ ಮಾತನ್ನು ನಾನು ಹೇಳಲಿಕ್ಕೆ ಬಂದಿದ್ದೇನೆ. ನನ್ನ ಮಾತನ್ನು ಕೇಳಿದರೆ ನಿಶ್ಚಿತವಾಗಿಯೂ ಕೌರವರು ಸುಖಿಗಳಾಗ್ತಾರೆ. ಕ್ರೋಧದಲ್ಲಿ ಸಿಟ್ಟಿಗೆ ಬಂದಿರತಕ್ಕಂಥ ಪಶುಗಳು ಹೊಡೆದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಶಾಂತಗೊಳಿಸ್ಬೇಕು. ಮತ್ತು ಹೇಳ್ದಿಲ್ಲ ಇದರ ನಿನ್ನ ಮಾತು ಕೇಳೋದಿಲ್ಲ, ನಿನಗೆ ಅಪಮಾನ ಮಾಡ್ತಾರೆ, ಎಲ್ಲ ನಿನ್ನ ಶತ್ರುಗಳು ಸೇರಿದ್ದಾರೆ, ನಿನಗಾರು ಮಧ್ಯದಲ್ಲಿ ತ್ರಾಸು ಕೊಟ್ಟಾರು. ಇದ್ರ ನಾನು ಕೃಷ್ಣ ಅನ್ನೋದು ಮರ್ತೇನೋ,
ಕ್ರುದ್ಧಸ್ಯ ಪ್ರಮುಖೇ ಸ್ಥಾತು ಸಿಂಹಸ್ಯ ಇವ ಇತರೇ ಮೃಗ. ಸಿಟ್ಟಿಗೆ ಬಂದ ಸಿಂಹದ ಎದುರಿಗೆ ಜಿಂಕೆಗಳು ನಿಲ್ಲಕ್ಕೆ ಸಮರ್ಥವಾಗ್ತವೆ. ಹಾಗೆ ನನ್ನ ಎದುರಿಗೆ ಎಲ್ಲ ಜನ ಕೂಡಿ ನನಗೇನು ಮಾಡಲಿಕ್ಕೆ ಸಾಧ್ಯತೆ ಇದೆ? ನನ್ನೊಂದು ಕೂದಲು ಅಲ್ಗಡಿಸ್ಲಿಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಮೇರಾ ಏಕ್ ಬಾಲ್ ಭಿ ಬಾಂಕಾ ನಹೀ ಕರ್ ಸಕ್ತೆ. ನನ್ನ ಕೂದಲು ಅಲ್ಗಡಿಸ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ವಿದುರ, ನಾಳೆ ಸಭೆ ಇದೆ ಅಲ್ಲ, ನಾಳಿನ ಸಭೆಗೆ ಬರ್ತೇನೆ ಅಂತ ಹೇಳಿದ್ದೇನೆ ಅವರಿಗೆ. ನೀನು ಆಯ್ತು, ಊಟ ಮಾಡಿದ್ದೆ, ನೀನು ವಿಶ್ರಾಂತಿ ತಗೋ, ನಾನು ವಿಶ್ರಾಂತಿ ತೆಗೆದುಕೊಳ್ತೇನೆ. ಮರು ದಿವಸ ಶ್ರೀಕೃಷ್ಣ ಹೊರಟಾಕ್ಷಣಕ್ಕೇನೆ ಅವನನ್ನು ಕರೆಯೋದಕ್ಕೋಸ್ಕರ ದುರ್ಯೋಧನ, ಶಕುನಿ ಇಬ್ಬರು ಬಂದಿದ್ದರು. ರಥದ ಮೇಲೆ ಕುಡಿಸ್ಕೊಂಡು ಆದರದಿಂದ ಕರೆದುಕೊಂಡು ಹೋಗಿದ್ದಾರೆ. ಏನಾದರೂ ಮಾಡಿ ಕೃಷ್ಣನನ್ನು ನಮ್ಮ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ತಿಳ್ಕೊಂಡು ಕೃಷ್ಣ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತಿದ್ದಾರೆ. ಕೃಷ್ಣನ ಒಂದು ಕೈಯನ್ನು ವಿದುರ ಹಿಡ್ಕೊಂಡಿದ್ದಾನೆ. ಕೃಷ್ಣ ಇನ್ನೊಂದು ಕಡೆ ಸಾತ್ವಿಕ ಹಿಡಿದುಕೊಂಡು ಸಭೆಗೆ ಕರೆದುಕೊಂಡು ಬಂದಿದ್ದಾರೆ. ಎಲ್ಲರೂ ಆಸನದ ಮೇಲೆ ಕೂತ್ಕೊಂಡು ಆ ಕ್ಷಣಕ್ಕೇನೆ ಕೃಷ್ಣ ಎದ್ದು ನಿಂತು ಹೇಳ್ತಾನೆ, ಯಾರಿಗೆ? ಧೃತರಾಷ್ಟ್ರನಿಗೆ. ಬಾಜು ಕೂತ್ಕೊಂಡು ದುರ್ಯೋಧನ ಕಡೆ ನೋಡಲಿಲ್ಲ ಕೃಷ್ಣ. ದುರ್ಯೋಧನ ಅಂತ ತಿಳ್ಕೊಂಡಿದ್ದ, ನಾನೇ ರಾಜ, ನನ್ನ ಜೊತೆಗೆ ವ್ಯವಹಾರ ಮಾಡಬೇಕು. ಕೃಷ್ಣ ಅವನ ಕಡೆ ಮುಖನೇ ಮಾಡಲಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ಸಭೆಯಲ್ಲಿ. ಕೃಷ್ಣನ ಮಾತುಗಳನ್ನು ಕೇಳೋಣ, ತಿಳಿದುಕೊಳ್ಳೋಣ. ನೀವು ಅನ್ಬೋದು, ದ್ರೌಪದಿ ತನ್ನ ಕಥೆ ಹೇಳಲಿಕ್ಕೆ ಹೊರಡೋದನ್ನು ಬಿಟ್ಟು ಮಧ್ಯದಲ್ಲೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ದಾಳೆ. ಎಲ್ಲ ಏನು ಮಹಾಭಾರತ ಎಲ್ಲ ವಿಷಯ ತನಗೇನು ಸಂಬಂಧ ಇಲ್ಲ. ಇದು ಪ್ರತಿಯೊಂದು ಮಾತು ನನಗೆ ಸಂಬಂಧಿಸಿದ್ದು. ಯಾಕೆ ನನಗೆ ಒಳ್ಳೆತನ ಮಾಡಬೇಕು ಅಂತೇಳಿ, ನನ್ನ ಮಾತನ್ನು ಪೂರ್ಣ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ, ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ನನ್ನ ಕೃಷ್ಣ ಸಭೆಗೆ ಹೋದಾಗ ಅವನ ಬಗ್ಗೆ ನಾನು ಮಾತನಾಡಿದೆ. ಯಾರ ಬಗ್ಗೆ ಮಾತನಾಡಲಿ? ನನ್ನ ಕೃಷ್ಣ ಮಾತನಾಡ್ತಾ ಇದ್ದಾನೆ. ಕುರುಣಾಂ ಪಾಂಡವಾನಾಂ ಚ ಶಮಶ್ಯಾದಿತಿ ಭಾರತ. ಧೃತರಾಷ್ಟ್ರ, ನಾನು ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ. ಕೌರವರು ವೀರರು, ಪಾಂಡವರು ಮಹಾವೀರರು. ಇವರಿಬ್ಬರ ಘರ್ಷಣೆಯಿಂದ ಎರಡೂ ಕುಲಗಳು ನಷ್ಟವಾಗಿ ಹೋಗ್ತವೆ. ಇಷ್ಟು ಜನ ವೀರರು ಪರಾಕ್ರಮಿಗಳಿಂದ ಭೂಮಿ ಹೀನವಾಗ್ತದೆ. ಅದಕ್ಕೋಸ್ಕರ ಈ ಮಹಾವಿನಾಶವನ್ನು ತಡೆಯಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ಬಂದಿದ್ದೇನೆ. ಕೃಪಾನುಕಂಪಾ ಕಾರುಣ್ಯಂ ಆನುಶಂಸಶ್ಚ ಭಾರತ ತಥಾರ್ಜವಂ ಕ್ಷಮಾ ಸತ್ಯಂ ಕುರುಷು ಏತದ್ ವಿಶಿಷ್ಯತೆ. ಈಗ ಸದ್ಯಕ್ಕೆ ನಿಮಗೆ ಈ ಕೆಲವು ಗುಣಗಳು ನೀವು ಸರಿಯಾಗಿ ವಿಚಾರ ಮಾಡಿ ಇಟ್ಕೊಳ್ಬೇಕಾಗಿದೆ. ಮೊದಲನೇದ್ದು, ಇನ್ನೊಬ್ಬರಿಗೆ ದುಃಖ ಆಗದಂತೆ ನೋಡಿಕೊಳ್ಬೇಕು. ಇನ್ನೊಬ್ಬರ ಬಗ್ಗೆ ದುಃಖ ಆಗದಂತೆ ನೋಡಿಕೊಳ್ಳೋದು ಇದು ಕೃಪೆ ಅಂತ ಕೊಡುವಂತ ಅನಿಸ್ಕೊಳ್ತದೆ. ಆನಂತರ ಇನ್ನೊಬ್ಬರ ದುಃಖದಿಂದ ಅಂತಃಕರಣ ಕರಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ಕಲಿಯಬೇಕಾದದ್ದು ಇದು ಅನುಕಂಪ. ಇನ್ನೊಬ್ಬರ ದುಃಖವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಇದು ಕರುಣೆ. ಸ್ವಲ್ಪವೂ ಕೂಡ ಕ್ರೂರತೆ ಇಲ್ಲದಿರುವಿಕೆ ಆನೃಶಂಸತೆ. ಕಾಯನ ಮಾಚ ವನಸ, ಒಂದೇ ರೀತಿಯಾಗಿರುವಿಕೆ, ಇದಕ್ಕೆ ಆರ್ಜವ ಅಂತ ಕರೀತಾರೆ. ಆಗಿರ್ತಕ್ಕಂಥ ಸಂದರ್ಭವನ್ನು ಮರೆತು ತಮ್ಮವರನ್ನು ಕ್ಷಮಿಸಬೇಕಾದದ್ದು ಇದು ಎಳ್ಳೆ ಗುಣ ಅಂತ ಅನಿಸ್ಕೊಳ್ತದೆ. ಶಾಸ್ತ್ರದಂತೆ ವ್ಯವಹಾರ ಮಾಡೋದು ಇದು ಸತ್ಯ ಅಂತ ಅನಿಸ್ಕೊಳ್ತದೆ.
ಈ 7 ಗುಣಗಳು ಇವತ್ತು ನಿಮ್ಮಲ್ಲಿ ಇದ್ದದ್ದು ಅಭಿವ್ಯಕ್ತವಾಗಬೇಕಾಗಿದೆ. ಕೃಪಾ, ಇನ್ನೊಬ್ಬರಿಗೆ ದುಃಖವಾಗದಂತೆ ಅವರಿಗೆ ಸುಖವಾಗುವಂತೆ ನೋಡಿಕೊಳ್ಳೋದು, ಪಾಂಡವರಿಗೆ ಸುಖವನ್ನು ಕೊಡಬೇಕಾದದ್ದು ನಿಮ್ಮ ಮೊದಲೇ ಕರ್ತವ್ಯ. ಎರಡನೇದ್ದು ಅನುಕಂಪ. ಅವರು 12 ವರ್ಷ ವನವಾಸದ ಕಷ್ಟ, ಅಜ್ಞಾತವಾಸದ ಕಷ್ಟ ವಿಚಾರ ಮಾಡಿ ಅವರ ದುಃಖ ದೂರ ಮಾಡಬೇಕು ಅಂತ ನಾನು ಮುಂದುವರಿಯಬೇಕಾದದ್ದು. ಎರಡನೇ ಗುಣ ಅನುಕಂಪ ನಿಮ್ಮಲ್ಲಿ ಬರಬೇಕಾಗಿದೆ. ಸರ್ವತಾ ನಮ್ಮ ಪಾಂಡವರಿಗೆ ಕಷ್ಟ ಕೊಡೋದಿಲ್ಲ ಅಂತನ್ನೋ ಕರುಣೆ ನಿಮ್ಮಲ್ಲಿ ಉಂಟಾಗಬೇಕಾಗಿದೆ. ಮೋಸ ಮಾಡದೆ ಇನ್ನೊಬ್ಬರಿಗೆ ಪೀಡೆ ಕೊಡಬಾರದು ಅಂತನ್ನೋ ವಿಚಾರವೂ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗಿದೆ. 12 ವರ್ಷ ವನವಾಸ ಅಜ್ಞಾತವಾಸ ಮಾಡಿಕೊಂಡು ಬನ್ನಿ ಅಂತಿಕೊಂಡು ಅಂತ ಹೇಳಿ ರಾಜ್ಯ ಕೊಡ್ತೇವೆ ಅಂತ ಹೇಳಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕಾಗಿದೆ. ಶಾಸ್ತ್ರದಲ್ಲಿ ಹೇಳಿದಂತೆ ನ್ಯಾಯಾನ್ಯಾಯಗಳನ್ನು ನಿರ್ಣಯ ಮಾಡಿ ನ್ಯಾಯದ ಪಕ್ಷವನ್ನು ಅನುಸರಿಸಬಹುದು ಈಗ ನಿಮಗೆ ಅನಿವಾರ್ಯವಾಗಿದೆ. ಆ ಬಗ್ಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ 7 ಗುಣಗಳು ಇರಲೇಬೇಕು. ಕೃಪಾ, ಅನುಕಂಪ, ಕಾರುಣ್ಯ, ಆನೃಶಂಸ್ಯ, ಆರ್ಜವ, ಕ್ಷಮ, ಸತ್ಯ. ಈ 7 ಗುಣಗಳು ಎಲ್ಲಿ ಇರ್ತದೆ ಅಲ್ಲಿ ದೇವರ ಅನುಗ್ರಹ ಇರ್ತದೆ. ಅಷ್ಟೇ ಅಲ್ಲ, ಧೃತರಾಷ್ಟ್ರ ನಿನ್ನ ಒಬ್ಬನ ಸ್ವಾರ್ಥದಿಂದ ಎಷ್ಟು ದೊಡ್ಡ ವಿನಾಶ ಆಗ್ತದೆ ನೋಡು. ತುಂಬಿದ ಸಭೆಯಲ್ಲಿ ಆ ಮುದುಕನಿಗೆ ಚುಚ್ಚಿ ಹೇಳ್ತಾ ಇದ್ದಾನೆ ಕೃಷ್ಣ, ನಿನ್ನ ಸ್ವಾರ್ಥ, ಪಾಂಡುರಾಜನ ರಾಜ್ಯ ನಂದಾಗಬೇಕು ಅಂತಿಕೊಂಡಂತ ಹೇಳಿ. ಅಷ್ಟೇ ಅಲ್ಲ, ಇವರು ಪಾಂಡವರು ಹೆಚ್ಚಿಗೆ ಗಳಿಸಿದ್ದು ನಂದಾಗಬೇಕು ಅಂತಿಕೊಂಡಂತ ಅನ್ನುವ ನಿನ್ನ ಆಶೆ ಅಂತೇನಿದೆ, ನಿನ್ನ ಮೋಹ ಅಂತಿಕೊಂಡಂತೇನಿದೆ, ಅದ್ರ ಜೊತೆಗೆ ನಿನ್ನ ಪುತ್ರ ಮೋಹ ಅಂತಿಕೊಂಡಂತೇನಿದೆ, ಇದೇ ಈ ಸಂಪೂರ್ಣ ವಿನಾಶಕ್ಕೆ ಇವತ್ತು ಕಾರಣವಾಗ್ತಾ ಇದೆ. ಒಂದು ವೇಳೆ ಮನಸ್ಸನ್ನು ಶುದ್ಧ ಇಟ್ಟುಕೊಂಡು ವಿಚಾರ ಮಾಡಿದರೆ, ತಪ್ಪು ಕಲ್ಪನೆಗಳನ್ನು ದೂರೀಕರಿಸಿದರೆ ನಿನಗೆ ಗೊತ್ತಾಗ್ತಾ ಇದೆ ನಾನು ಇನ್ನು ಮುಂದೆ ಏನು ಮಾಡಬೇಕು, ತಪ್ಪು ಮಾಡದೆ ಪಾಂಡವರನ್ನು ಕರೆದು ರಾಜ್ಯ ಕೊಡಬೇಕು ಅಂತಿಕೊಂಡಂತೂ ನಿನಗೆ ಅನಿಸ್ಬೇಕಾಗಿದೆ. ಆಗ ಮಾತ್ರ ನಿನ್ನ ಮನಸ್ಸು ಶುದ್ಧವಾಗಿದೆ ಅಂತ ಗೊತ್ತಾಗ್ತದೆ. ನನಗೆ ಗೊತ್ತಿದೆ ನೀನು ಧರ್ಮ ಸಂಕಟದಲ್ಲಿದ್ದೆ ಅಂತ ನನಗೆ ಗೊತ್ತಿದೆ. ತೇ ಪುತ್ರಾಸ್ತವ ಕೌರವ್ಯ, ನಿನ್ನ ಮಕ್ಕಳಾಗಿರ್ತಕ್ಕಂಥ ದುರ್ಯೋಧನಾದಿಗಳು ಇವರು ನಿನ್ನ ಮಾತನ್ನು ಕೇಳ್ತಾ ಇಲ್ಲ, ದಾರಿ ಬಿಟ್ಟು ಬಹಳ ದೂರ ಹೋಗಿದ್ದಾರೆ. ಇವರ ಪರಿಸ್ಥಿತಿ ಏನಾಗಿದೆ? ಅಶಿಷ್ಟಾಹ. ಇವರು ಸಜ್ಜನಿಕೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ಗತ ಮರ್ಯಾದ, ಮಾನ ಮರ್ಯಾದೆಯನ್ನು ಬಿಟ್ಟಿದ್ದಾರೆ. ಕೇವಲ ಲೋಭದಿಂದ ತುಂಬಿದ ಮನಸ್ಸುಳ್ಳವರಾಗಿದ್ದಾರೆ. ವಿಶೇಷವಾಗಿ ತಮ್ಮ ಬಂಧುಗಳಾಗಿರ್ತಕ್ಕಂಥ ಪಾಂಡವರನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅಂಥವರಿಗೆ ನೀನು ತಿಳಿ ಹೇಳಬಾರ್ದೇನೋ ಕೃಷ್ಣ, ಧೃತರಾಷ್ಟ್ರ? ಅಂಥವ್ರಿಗೆ ನೀನು ತಿಳಿ ಹೇಳಬೇಕಾದ ಅತ್ಯಂತ ಅವಶ್ಯಕತೆ ಇದೆ ಅಲ್ಲ. ನೋಡು, ಈ ಯುದ್ಧದಿಂದ ನಿಮಗೆ ಲಾಭ ಅಲ್ಲ, ಸರ್ವಸ್ವನಾಶ ಆಗ್ತದೆ. ಪೃಥ್ವಿ ಇಬ್ಬರನ್ನೂ ಕೂಡ ನಾಶಪಡಿಸಿಬಿಡ್ತಾಳೆ. ಇರುವ ಈಗ ಸುಖವು ಹೊರಟೋಗ್ಬಿಡ್ತಾರೆ. ಒಂದು ವೇಳೆ ಈ ಯುದ್ಧ ಆಗಬಾರದಂತ ಮನಸ್ಸಿದ್ದರೆ ನಾನು ಹೇಳಿದಂತೆ ಪಾಂಡವರ ರಾಜ್ಯ ಅವರಿಗೆ ಒಪ್ಕೊಡು. ನೀನು ರಾಜ, ಉಳಿದವ್ರಿಗೆ ನಾನೇ ಕೇಳಿ. ತ್ವಯ್ಯಧೀನ ಶಮೋ ರಾಜನ್, ರಾಜ್ಯ ನಿನ್ನ ಕೈಯಲ್ಲಿದೆ.
ಸಂಧಿಯಾಗುವುದು ಕೂಡ ನಿನ್ನ ಮನಸ್ಸನ್ನು ಅವಲಂಬಿಸಿದೆ. ಪುತ್ರಾನ್ ಸ್ಥಾಪಯ ಕರವ್ಯ, ನಿನ್ನ ಮಕ್ಕಳನ್ನು ಯುದ್ಧದಿಂದ ನಿಲ್ಲಿಸು. ಪಾಂಡವರು ನಾನು ನಿಲ್ಲಿಸ್ತೇನೆ. ಪಾಂಡವರು ನನ್ನ ಮಾತು ಕೇಳ್ತಾರೆ. ಪಾಂಡವರು ಭಿಕ್ಷೆ ಬೇಡಲಿಕ್ಕೆ ನಾನು ಕಳಿಸಿದ್ದಾರೆ ಅಂತ ತಿಳ್ಕೊಳ್ಬೇಡ. ನಾನೇ ಬಂದಿದ್ದೇನೆ ಯುದ್ಧ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಆರ್ಡರ್ ಮಾಡು. ಮಕ್ಕಳು ಕೇಳಂಗಿಲ್ಲ ನೆದ ಹೇಳಬೇಡ. ಯಾಕೆ ನೀನು ಬಲಿಷ್ಠ, ನಿನ್ನ ಆಜ್ಞೆ ನಿನ್ನ ಮಕ್ಕಳು ಕೇಳಲೇಬೇಕು. ಇದರಿಂದ ನಿನಗೂ ಹಿತ ಇದೆ, ಸಂಪೂರ್ಣ ಜಗತ್ತಿಗೂ ಹಿತವೇ ಇದೆ. ಕೇವಲ ಹಣದ ಹಿಂದೆ ಬಿದ್ದು ಧರ್ಮವನ್ನು ಮೋಕ್ಷವನ್ನು ಮರೆತು ಬಿಟ್ಟಿದ್ದೀಯ ನೀನು. ನಿನ್ನ ಪಕ್ಷದಲ್ಲಿ ಏನು ಕಡಿಮೆ ಶೂರರಿಲ್ಲ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ವಿವಿಂಶತಿ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಬಾಲ್ಮೀಕ, ಸೈಂಧವ, ಕಲಿಂಗ, ಕಾಂಬೋಜ, ಸುದಕ್ಷಿಣ, ಮಹಾವೀರರು ನಿನ್ನ ಕಡೆಗಿದ್ದಾರೆ. ಆ ಕಡೆಗೆ ಸೇರಿಗೆ ಸವ್ವಾಸ ಇರುವಂಥ ಅನ್ನೋ ರೀತಿಯಲ್ಲಿ ಪರಾಕ್ರಮಿಯಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಸಹದೇವರು, ಸಾತ್ಯಕಿ, ಯುಯುತ್ಸು ನಿಮ್ಮ ಸೇರಿಗೆ ಸವ್ವಾಸ ಇರುವಂತಿಕೊಂಡಂಥ ರೀತಿಯಿಂದ ಮಹಾಬಲಿಷ್ಠರಾಗಿ ಯುದ್ಧಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದಾರೆ. ಈ ಘರ್ಷಣೆ ಸಂಪೂರ್ಣ ಕ್ಷತ್ರಿಯ ಕುಲದ ವಿನಾಶಕ್ಕೆ ಕಾರಣವಾಗ್ತದೆ. ಒಂದು ವೇಳೆ ಪಾಂಡವ ರಾಜ್ಯವನ್ನು ಕೊಟ್ಟರೆ ನಿಮಗೆ ಲಾಭವೇ ಇದೆ. ಯೋಗಕ್ಷೇಮ, ನಿನ್ನ ಯೋಗಕ್ಷೇಮವನ್ನು ಕೂಡ ನೋಡ್ಕೊಂಡಿರ್ತಾರೆ. ಆದ್ದರಿಂದ ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಜೀವಿತ ಇರಬೇಕು ಅಂತ ಇಚ್ಛೆ ಇದ್ದರೆ ಧೃತರಾಷ್ಟ್ರ ನಾನು ಹೇಳಿದಂತೆ ಮಾಡು. ಪಾಂಡವರು ಭಿಕ್ಷೆ ಬೇಡ್ತಾ ಇಲ್ಲ. ಪಾಂಡವರು ತಾವು ಗಳಿಸಿದ ರಾಜ್ಯ ಮೋಸದಿಂದ ನೀವು ಅದನ್ನು ಇಟ್ಕೊಂಡಿದ್ದೀರಿ, ಅದನ್ನು ಬಯಸ್ತಾ ಇದ್ದಾರೆ. ಕೊಡಲಿಕ್ಕೆ ಏನಾಗಿದೆ? ಅದನ್ನು ಭೋಗ ಮಾಡಬೇಕು ಅಂತಿಕೊಂಡಂತೇಳಿ ಬಯಸಿದರೆ ಮಕ್ಕಳು ಮೊಮ್ಮಕ್ಕಳು ಸಹಿತ ಸತ್ತೋಗ್ತೀಯ. ಪಾಂಡವರು ಹೋಗಲಿ, ನಾಳೆ ಯುದ್ಧದಲ್ಲಿ ಪಾಂಡವರು ಮೃತರಾದರು ಅಂತ ತಿಳ್ಕೊ, ನೀ ಸುಖದಿಂದ ಇರ್ತೀಯ. ನಿನ್ನ ಮಕ್ಕಳಲ್ಲೇನವರು? ಆಗೋದಿಲ್ಲ. ಯಾಕಂತಕೊಂಡಂತಂದರೆ ಅವರು ಶೂರರಾಗಿದ್ದಾರೆ, ಕೃತಾಸ್ಥರಾಗಿದ್ದಾರೆ, ತಮ್ಮ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಮರ್ಥರಿದ್ದಾರೆ. ನೀನು ಅವರಿಂದ ಉಳಿಯಬೇಕಾಗಿದೆ. ಆದ್ದರಿಂದಾಗಿ ಧೃತರಾಷ್ಟ್ರ ಎಚ್ಚರಗೊಳ್ಳು. ಮಗನೇ ಕಡಾಖಂಡಿಯಾಗಿ ಹೇಳು, ಯುದ್ಧ ಬೇಡ, ಪಾಂಡವ ರಾಜ್ಯವ್ರಿಗೆ ಕೊಡ್ತೇನೆ ಅಂತಿಕೊಂಡಂತ ಹೇಳು. ಆಗ ನೀನು ಆದರ್ಶ ರಾಜನಾಗ್ತೀಯೋ. ಪಾಂಡವರನ್ನು ತಂದೆಯಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಂದಲ್ಲೇನು? ಬಾಲಾವಿಹೀನ ಪಿತ್ರಾತೆ, ಪಾಂಡುರಾಜ ಹೋದ್ಮೇಲೆ ಅನಾಥಳಾಗಿರ್ತಕ್ಕಂಥ ಕುಂತಿ ಈ ಅನಾಥ ಮಕ್ಕಳನ್ನ ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಬಂದಾಗ ಅವರ ರಕ್ಷಣೆಯನ್ನು ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ತಪ್ಪು ಮಾಡಿದೆ. ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅವರಿಗೆ ಎಲ್ಲ ರೀತಿಯಿಂದ ಪೀಡೆಯನ್ನು ಕೊಟ್ಟಿದ್ದೆ. ಆದರೂ ನಿನ್ನ ಮೇಲೆ ಇನ್ನೂ ಆಧಾರ ಇಟ್ಕೊಂಡಿದ್ದಾರೆ. ನಾನು ಕಳಿಸುವಾಗ ಯುಧಿಷ್ಠಿರ ಹೇಳಿ ಕಳಿಸಿದ. ಪಾಂಡವರು ಹೇಳಿದರು, ಓ ಕೃಷ್ಣ, ನಮಗೆ ಹಿರಿಯ ಧೃತರಾಷ್ಟ್ರ, ಅವನ ಮನಸ್ಸನ್ನು ಒಲಿಸು ಅಂತ ಹೇಳಿ ಕಳಿಸಿದ್ದಾರೋ. ಹನ್ನೆರಡು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದ ಅವರ ಬಗ್ಗೆ ನಿನಗೇನು ಮನಸ್ಸಿನಲ್ಲಿ ಕರುಣೆ ಇಲ್ಲೇನೋ? ಅಷ್ಟು ಕರುಣಾಹೀನಾಗಿದ್ಯಾ ನೀನು? ಸ್ಥಾತಾನ ಸಮಯೇ ತಸ್ಮಿನ್ ಪಿತೇತಿ ಕೃತ ನಿಶ್ಚಯ. ಅವರು ಅವತ್ತೇ ದ್ಯೂತದಲ್ಲಿ ನಿನ್ನ ಮಕ್ಕಳನ್ನು ಕೊಲ್ಲಿಕ್ಕೆ ತಯಾರಾಗಿದ್ದರು. ಕೇವಲ ನಿನ್ಮುಖ ಧೃತರಾಷ್ಟ್ರ ನಮ್ಮ ತಂದೆ, ಅವನ ಎದುರಿಗೆ ಅಪಮಾನ ಆಗಬಾರ್ದು ಅಂತಿಕೊಂಡವರು ಸುಮ್ಮನಿದ್ದಾರೆ.
ಆದ್ದರಿಂದ ಧರ್ಮಕ್ಕೆ ಅನುಸಾರವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಬಂದ ಅಂಥವರಿಗೆ ಅವರ ರಾಜ್ಯವನ್ನು ಕೊಡುವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿಧಾನ. ಗುರುಗಳನ್ನು ಹೇಗೆ ನೋಡ್ಕೊಳ್ಬೇಕು ಹಾಗೆ ಪಾಂಡವರು ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಮಕ್ಕಳು ನಮ್ಮಲ್ಲಿ ವಿಶ್ವಾಸ ಇಟ್ಟಾಗ ತಂದೆ ತಾಯಿಗಳು ಅವರನ್ನು ಮಕ್ಕಳಂತೆ ನೋಡೋದು ಬೇಡನು? ಅಷ್ಟ್ಯಾಕೆ ನೀನು ವಿಚಾರ ಮಾಡ್ತಾ ಇಲ್ಲ? ಪಾಂಡವರು ನಿನಗೆ ಸಂದೇಶ ಕಳಿಸಿದ್ದಾರೆ. ಸಂಸ್ಥಾಪಯ ಪತಿಷ್ವಸ್ಮಾನ್ ತಿಷ್ಠ ಧರ್ಮೇ ಸುವರ್ತ್ಮನಿ. ಅಪ್ಪ, ದೊಡ್ಡಪ್ಪ, ಧರ್ಮದಿಂದ ನೀನಿರು, ನಮಗೆ ಇರಲಿಕ್ಕೆ ಬಿಡು, ನಮ್ಮನ್ನು ಧರ್ಮದಾರಿಯಲ್ಲಿ ಇಡುವಂತಿಕೊಂಡು ಅಂತ ಹೇಳಿ ಕಳಿಸಿದ್ದಾರೆ. ಈ ಧರ್ಮವನ್ನು ಉಲ್ಲಂಘನೆ ಮಾಡಿದರೆ ಧರ್ಮ ಏವ ಹತೋಹಂತಿ. ಆ ಧರ್ಮವೇ ನಿಮ್ಮ ವಿನಾಶಕ್ಕೆ, ನಿಮ್ಮ ಅಧರ್ಮ ವಿನಾಶಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಲೋಭ ಬಿಡು ಧೃತರಾಷ್ಟ್ರ, ಸಿಟ್ಟಿಗೆ ಬರಬೇಡ. ಪಿತೃಂ ತೇಭ್ಯ ಪ್ರದಾಯಾಂಶಂ ಪಾಂಡವಭ್ಯು. ಪಾಂಡವರನ್ನು ಆಧಾರದಿಂದ ಕರೆಸು. ನಿಮ್ಮ ತಂದೆ ಭಾಗ ಇಷ್ಟಿದೆ, ತೆಗೆದುಕೋ, ನಿಮ್ಮ ರಾಜ್ಯ ನೀವು ತೆಗೆದುಕೊಳ್ಳಿ ಅಂತನೂ ಕೊಡುವ ಉದಾರತೆಯನ್ನು ತೋರಿಸುವ ಧೃತರಾಷ್ಟ್ರ. ನಿನಗೆ ಗೊತ್ತಿದೆ, ಧರ್ಮರಾಜ ಎಂದಿಗೂ ಧರ್ಮದ ಹೆಜ್ಜೆಯನ್ನು ಬಿಟ್ಟು ಹೋಗೋದಿಲ್ಲ. ಅವನ ಮಾತನ್ನು ಅವ್ರ ಮಕ್ಕಳು, ಅವ್ರ ತಮ್ಮಂದರು ಮೀರೋದಿಲ್ಲ. ಒಂದು ವೇಳೆ ಧರ್ಮರಾಜನ ಕರೆದು ಅವ್ರ ರಾಜ್ಯವನ್ನು ಕೊಟ್ಟಿ ಅಂತಿಕೊಂಡು ಅಂತಂದರೆ ಆಗ ಈ ಸಂಪೂರ್ಣ ಯುದ್ಧ ನಿಂತು ಹೋಗ್ತದೆ. ಇಂದ್ರಪ್ರಸ್ಥ ಕೊಡುವಾಗ ಅವರು ಅಲ್ಲೇ ಕಾಡಿನಲ್ಲಿ ಬಿದ್ದು ಸಾಯಿಲೆ ಅಂತ ಕಳಿಸಿದ್ದೆ, ಆದರೆ ಅವರು ಅದನ್ನು ನಾಡು ಮಾಡಿಕೊಟ್ರು. ನೀನು ಕೊಟ್ಟ ರಾಜ್ಯವನ್ನೇ ಅವರು ಕೇಳ್ತಾ ಇದ್ದಾರೆ. ಆದ್ದರಿಂದಾಗಿ ರಾಜಸೂಯಾಗದಲ್ಲಿ ಸಂಪೂರ್ಣ ವಿಶ್ವವನ್ನು ಗೆದ್ದು ಅವರು ತಂದಿರತಕ್ಕಂಥ ಸಂಪತ್ತಿ ಅದನ್ನು ನೀವು ಕಸಿದುಕೊಂಡು ಕೂತ್ಕೊಂಡಿದ್ದೀರಲ್ಲ. ಶಕುನಿಯ ಮುಖಾಂತರ ಮೋಸ ಮಾಡಿ ಎಲ್ಲ ಇಟ್ಕೊಂಡಿದ್ದೀರಲ್ಲ, ತಪ್ಪು ಈಗೆಲ್ಲ ಸುಧಾರಿಸ್ಬೋದು. ಅವರನ್ನು ಅವ್ರಿಗೆ ವಾಪಸ್ ಕೊಟ್ಬಿಡು. ನಾನು ನಿಮ್ಮಿಬ್ಬರ ಇಚ್ಛೆಯನ್ನು, ಇಬ್ಬರಿಗೂ ಶ್ರೇಯಸ್ಸಾಗಲಿ ಅಂತ ತಿಳ್ಕೊಂಡಂತೇಳಿ ಮಾತನ್ನು ಹೇಳಿದ್ದೇನೆ. ನನಗೆ ಯಾವ ಸ್ವಾರ್ಥವೇ ಇಲ್ಲ. ಆದರೆ ಬರುವ ಅನರ್ಥವನ್ನು ವಿಚಾರ ಮಾಡದೆ ಈಗ ಇದ್ದದ್ದೇ ಸುಖ ಅಂತ ತಿಳ್ಕೊಂಡಂತೇಳಿ ಒಂದು ವೇಳೆ ಏನಾದರೂ ನೀನು ಪಾಂಡವರನ್ನು ತಿರಸ್ಕರಿಸಿದರೆ ನಿನ್ನ ವಿನಾಶ ನಿಶ್ಚಿತ. ದುಷ್ಟರಾದ ದುರ್ಯೋಧನಾದಿಗಳ ಮಾತನ್ನು ಕೇಳಬೇಡ. ಅವರನ್ನು ನಿನ್ನ ವಶದಲ್ಲಿಟ್ಟುಕೋ. ನಿನ್ನ ಆ ಮಕ್ಕಳಿಗೂ ರಾಜ್ಯವನ್ನು, ಅವರ ಭಾಗದ ರಾಜ್ಯವನ್ನು ಕೊಟ್ಟು ಯುದ್ಧ ನಿಲ್ಲಿಸು ಅಂತ ತಿಳ್ಕೊಂಡಂತಂದಾಗ ಆಗ ಸಭೆಯಲ್ಲಿರ್ತಕ್ಕಂಥ ಜನರು ಸಾಧು ಸಾಧು ಸಾಧು, ಕೃಷ್ಣ ಹೇಳಿದ್ದು ಬಹಳ ಸರಿ ಇದೆ, ಕೃಷ್ಣ ಹೇಳಿದ್ದು ಬಹಳ ಸರಿ ಇದೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹೇಳಿದ್ದಾರೆ. ನನ್ನ ಮಾತನ್ನು ಕೇಳಿದ ನಂತರ ಸಭೆಗೆ ಬಂದಿರತಕ್ಕಂಥ ಪರಶುರಾಮರು ಕೂಡ ಧೃತರಾಷ್ಟ್ರನಿಗೆ ತಿಳಿಸಿ ಹೇಳಿದ್ದಾರೆ. ಭೀಷ್ಮಾಚಾರ್ಯ ಹೇಳಿದ್ದಾರೆ ತಿಳಿಸಿ, ಕೃಷ್ಣ ಹೇಳೋದು ಭಾಳ ಸರಿ ಇದೆ ಅಂತ ತಿಳ್ಕೊಂಡಂತೇಳಿ. ದ್ರೋಣಾಚಾರ್ಯ ಹೇಳಿದ್ದಾರೆ, ನೀನು ಹೇಳಿದ್ದು ಭಾಳ ಸರಿ ಇದೆ ಅಂತ ತಿಳ್ಕೊಂಡಂತೇಳಿ. ಕೃಷ್ಣ ಹೇಳಿದಂತೆ ಕೇಳು, ಕೃಷ್ಣ ನಮ್ಮ ಒಳಿತಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಶ್ರೋತೃಗಳೇ, ಕೃಷ್ಣನ ಉಪದೇಶ ಇನ್ನೂ ವಿಸ್ತಾರವಾಗಿದೆ. ಆದರೆ ಅದನ್ನು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಹೇಳಿದ್ದೇನೆ. ಕೃಷ್ಣನಂಥ ಪರಮಾತ್ಮ ಸಾಮಾನ್ಯ ಮನುಷ್ಯರಂತೆ ವ್ಯವಹಾರ ಮಾಡ್ತಾ ಧರ್ಮ ಏನು, ಯಾವ ಕರ್ತವ್ಯ ಅಂತ ಅನ್ನೋದನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳುವ ನೆವದಿಂದ ನಮಗೆ ತಿಳಿಸಿ ಹೇಳಿದ್ದಾನೆ. ಸ್ವಧರ್ಮ ಪರಿಪಾಲನೆ ಮಾಡಿ. ಆದ್ದರಿಂದಾಗಿ ದಯ, ಅನುಕಂಪ,
ಇತ್ಯಾದಿ ಸದ್ಗುಣಗಳನ್ನು ನಿಮ್ಮಲ್ಲಿ ನಿಮಗೆ ಬರುವಂತೆ ಮಾಡಿ ಅವುಗಳಿಂದ ನೀವು ಸುಖಿಗಳಾಗ್ತೀರಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಕೃಷ್ಣ ಇಷ್ಟೆಲ್ಲ ಹೇಳಿದ ನಂತರ ಹೇಳ್ತಾರಲ್ಲ, ಕನ್ನಡದಲ್ಲಿ ಗಾದೆ ಮಾತಿದೆ, ನಾಯಿಯ ಬಾಲ ಯಾವಾಗಲಾದರೂ ಡೊಂಕೆ ಎಂದಿಗೂ ಸರಿಯಾಗೋದಿಲ್ಲ. ಆದ್ದರಿಂದಾಗಿ ತನ್ನ ಮೇಲೆ ಜವಾಬ್ದಾರಿ ಬರಬಾರ್ದು ಅಂತ ತಿಳ್ಕೊಂಡಂತ ಹೇಳಿ ಕೃಷ್ಣ ನನ್ನ ತಯಾರಿ ಇದೆ ಈ ಮಾತನ್ನು ದುರ್ಯೋಧನ ತಿಳಿಸಿ ಹೇಳು ಅಂತ ತಿಳ್ಕೊಂಡಂತೇಳಿ ಗೊತ್ತಿತ್ತು. ದುರ್ಯೋಧನ ಕೃಷ್ಣನ ಮಾತು ಕೇಳೋದಿಲ್ಲ ಅಂತ ಗೊತ್ತಿತ್ತು. ಇಚ್ಛಾಮಿ ಚ ಅಹಮಪ್ಪೇವಂ ನ ತ್ವೀಶೋ ಭವನ್ನಹಂ. ನೀನು ಹೇಳಿದ ಮಾತು ನಾನು ಒಪ್ಕೊಳ್ತೇನೆ, ನಾನು ಅದನ್ನು ಮೀರೋದಿಲ್ಲ. ಆದರೆ ಈ ಹಠಮಾರಿ ದುರ್ಯೋಧನ ಇದ್ದಾನಲ್ಲ, ಅಂಗ ದುರ್ಯೋಧನಂ ಕೃಷ್ಣ ಮಂದಂ ಶಾಸ್ತ್ರಾತಿಗಂ ಮಮ, ಎಲ್ಲ ಇದೆ, ಅದರ ಬುದ್ಧಿ ಮಾತ್ರ ಸರಿ ಇಲ್ಲ. ಅವನ ಮನಸ್ಸು ಸರಿ ಮಾಡಬೇಕು ಅಂತ ನೀನು ಪ್ರಯತ್ನ ಮಾಡು ಕೃಷ್ಣ. ನನಗೆ ಗೊತ್ತಿದೆ, ಸಜ್ಜನರು ಹೇಳಿದ ಹಿತಕರವಾದ ಮಾತನ್ನು ದುರ್ಯೋಧನ ಕೇಳೋದಿಲ್ಲ ಅಂತ ಅನ್ನೋದು ನನಗೆ ಗೊತ್ತಿದೆ. ಗಾಂಧಾರಿಯ ಮಾತನ್ನು ಅವನು ಕೇಳೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಗೊತ್ತಿದೆ. ವಿದುರನ ಮಾತನ್ನು ಕೇಳೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಗೊತ್ತಿದೆ. ಕೃಷ್ಣ, ನೀನು ನಿನ್ನೆ ವಿದುರನ ಮನೆಗೆ ಊಟಕ್ಕೆ ಹೋದ್ಮೇಲೆ ದುರ್ಯೋಧನನ್ನು ಕರೆಸಿ ಗಾಂಧಾರಿ ನನ್ನ ಹೆಂಡ್ತಿ ಅವನು ಸಾಕಷ್ಟು ಬೈದು ತಿಳಿಸಿ ಹೇಳಿದ್ದಾಳೆ. ಆ ಗಾಂಧಾರಿಯ ಮಾತಿನ ಸಾರಾಂಶ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡಂತ. ಆ ರಾತ್ರಿ ಅವನ ಮನೆಯಲ್ಲಿರುವಾಗ ದಿನದಂತೆ ಮಲಗುವ ಸಂದರ್ಭದಲ್ಲಿ ನಾವು ಒಂದಾದಾಗ ನನ್ನ ಮುಖ ನೋಡಿ ಕೇಳ್ತಾಳೆ, ಏನಾಯಿತು, ಯಾಕೆ ಇಷ್ಟು ಅಸಮಾಧಾನ, ಏನಾಯಿತು? ಶ್ರೀಕೃಷ್ಣನ ಏನಾದರೂ ಹೆಚ್ಚು ಕಡಿಮೆ ಆಯಿತೇನು? ಶ್ರೀಕೃಷ್ಣನಿಗೆ ಅಮರ್ಯಾದೆ ಮಾಡಿದ್ರೇನು? ಆಗ ನಾನು ಹೇಳಿದೆ, ಗಾಂಧಾರಿ, ನಾನು ಕೃಷ್ಣ ನನಗೆ ತಿಳಿಸಿ ಹೇಳಿದೆ, ಈ ವಿನಾಶಕ್ಕೆ ಕೈ ಹಾಕಬೇಡ. ನಮ್ಮನ್ನು ನಾವು ಜೀವಂತ ಇರಬೇಕಾಗಿದೆ, ನೀನೂ ಜೀವಿತ ಇರಬೇಕಾಗಿದೆ. ಆದರೆ ನಿನ್ನ ಮಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ರಾತ್ರಿ 12 ಗಂಟೆ ಆಗಿದೆ. ಆ ಕಾಲದಲ್ಲಿ ಗಾಂಧಾರಿ ದೂತರನ್ನು ಕಳಿಸ್ತಾಳೆ, ಈಗಿಂದಲೇ ದುರ್ಯೋಧನ ಕರೆಸಿ ಅಂತ ಕೊಂಡಂತಾಳೆ. ರಾಷ್ಟ್ರಪ್ರಧಾನೇ ಮೂಢಸ್ಯ ಬಾಲಿಶಸ್ಯ ದುರಾತ್ಮನಃ ದುಸ್ಸಹಾಯಸ್ಯ ಲುಬ್ಧಸ್ಯ ಧೃತರಾಷ್ಟ್ರೋಷ್ಣೋದಯ ಫಲ. ಪತಿದೇವ, ಅವತ್ತು ಇವನು ಹುಟ್ಟಿದಾಗಲೇ ವಿದುರ ಹೇಳಿದ್ನಲ್ಲ, ಇವನು ಕುಲಕ್ಕೆ ಕಂಟಕ, ಇವನನ್ನು ಕಾಡಿನಲ್ಲಿ ಎಸೆದು ಬಿಡ್ರಿ ಅಂತ ಕೇಳಲಿಲ್ಲ. ಅವನ ಮೇಲೆ ವಿಶ್ವಾಸ ಇಟ್ಟು ಅವನನ್ನು ಯುವರಾಜನನ್ನಾಗಿ ಮಾಡಿ ಅವನಿಗೆ ರಾಜ್ಯವನ್ನು ಕೊಟ್ಟು ಆಸೆ ಹಚ್ಚಿದ್ದೀರಿ. ಈಗ ನೀವೇ ದುಃಖ ಪಡ್ತಾ ಇಲ್ಲೇನು? ತಾಯಿ ಹೇಳಿ ಕಳಿಸಿದ್ದ ಅಂದ ಕ್ಷಣಕ್ಕೇನೆ ಅವನಿಗೆ ಯಾರಿಗೂ ಅನಿಸ್ತಿದ್ದಿಲ್ಲ, ಗಾಂಧಾರಿಗೆ ಮಾತ್ರ ಅನಿಸ್ತಿದ್ದ. ಬಂದ ಆಗ ಗಾಂಧಾರಿ ಹೇಳ್ತಾಳೆ, ದುರ್ಯೋಧನ ನಿಬೋಧೇದಂ ವಚನಂ ಮಮ ಪುತ್ರಕ. ನನ್ನ ಮಗ ಅಂತ ತಿಳ್ಕೊಂಡಂತ ಹೇಳ್ತಾನೆ, ಇಲ್ಲದೆ ನಾನು ಯಾರಿಗೆ ಹಾಗೆ ಹೇಳೋದಿಲ್ಲ. ಹಿತಂತೆ ಸಾನುಬಂಧಸ್ಯ, ನೀನು ನಿನ್ನ ತಮ್ಮಂದಿರ ಜೊತೆಗೆ ಸುಖವಾಗಿರಬೇಕು ಅಂತ ಇಚ್ಛೆ ಇತ್ತು ಅಂತ ತಿಳ್ಕೊಂಡಂತಂದರೆ ನನ್ನ ಮಾತುಗಳ ಕಡೆ ಲಕ್ಷ್ಯ ಕೊಡು. ಕೃಷ್ಣ ಹೇಳಿದಂತೆ, ನಿಮ್ಮಪ್ಪ ಹೇಳುವಂತೆ ಹಿತಕರರಾಗಿರ್ತಕ್ಕಂಥ ಭೀಷ್ಮ ದ್ರೋಣ ಕೃಪಾದಿಗಳು ವಿದುರಾದಿಗಳು ಹೇಳಿದಂತೆ, ಭೀಷ್ಮ ಹೇಳಿದಂತೆ ಈ ಯುದ್ಧವನ್ನು ಬಿಟ್ಬಿಡು.
ಯುದ್ಧ ಮಾಡಬೇಡ. ರಾಜ್ಯ ಪರಾಕ್ರಮದಿಂದ ಪಡೆಯಬೇಕು, ಮೋಸದಿಂದ ಪಡೆಯೋದಲ್ಲ. ಮೋಸದಿಂದ ಪಡೆಯೋದು ನಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಕಾಮಕ್ರೋಧಾದಿಗಳಿಗೆ ಒಳಗಾಗಿ ಅನೇಕ ರೀತಿಯಿಂದ ಸ್ವಾರ್ಥಿಯಾಗಿ ನೀನು ಪಾಂಡವರ ರಾಜ್ಯವನ್ನು ಕಬಳಿಸಿಕೊಂಡು ಕೂತ್ಕೊಂಡಿದ್ದೀಯ. ಕಾಮ, ಕ್ರೋಧ, ಲೋಭ, ದಂಭ, ದರ್ಪ ಎಲ್ಲ ದುರ್ಗುಣಗಳಿಂದ ಯುಕ್ತನಾಗಿದ್ದೀಯಲ್ಲೋ. ದುರ್ಯೋಧನ ನಿನ್ನ ಮಗ ಅಂತಿಕೊಂಡಂತೇಳಿ ನಾನು ಹೇಗೆ ಕಲ್ಲಿ? ನತೇ ಯುದ್ಧೇ ತಾತ ಕಲ್ಯಾಣಂ. ಯುದ್ಧದಿಂದ ಯಾರಿಗೂ ಕಲ್ಯಾಣ ಆಗೋದಿಲ್ಲೋ. ನಿಮ್ಮ ಕಡೆ ಜನರು ಸಾಯ್ತಾರೆ, ನಮ್ಮ ಕಡೆ ಜನರು ಸಾಯ್ತಾರೆ, ಮಹಾನ್ ಅನರ್ಥವಾಗ್ತದೆ. ನೀನು ವಿಜಯಿ ಆಗ್ತಿ ಅಂತಿಕೊಂಡು ನನಗೇನು ಅನ್ನಿಸ್ತಾ ಇಲ್ಲ. ನಿಮ್ಮ ಈ ವಿನಾಶದ ದೃಷ್ಟಿಯನ್ನು ನೋಡಿ ನನಗೆ ಬಹಳ ದುಃಖ ಆಗಿದೆ. ಭೀಷ್ಮಾಚಾರ್ಯ ಹೇಳಿದಂತೆ ದತ್ತಂಶಃ ಪಾಂಡಪುತ್ರಾಣಂ, ಪಾಂಡವರಿಗೆ ಅವರ ಭಾಗವನ್ನು ಕೊಟ್ಬಿಡು. ಶೂರವೀರದ ಪಾಂಡವರು ಕಾಡಿನಲ್ಲಿದ್ದರೂ ಕೂಡ ಸುಖಭೋಗವನ್ನು ಅನುಭವಿಸಿದರು. ಈಗ ತಮ್ಮ ರಾಜ್ಯ ಕೇಳಲಿಕ್ಕೆ ಬಂದಿದ್ದಾರೆ. ಪ್ರಯಚ್ಛ ಪಾಂಡಪುತ್ರಾಣಂ, ಆದರದಿಂದ ಕರೆದು ನಿಮ್ಮ ರಾಜ್ಯ ನೀವು ತೆಗೆದುಕೊಳ್ಳಲಿ ಅಂತಿಕೊಂಡಂತೆ ಕೊಟ್ಬಿಡು. ನೀವು ಪೂರ ಕೇಳ್ತಾ ಇಲ್ಲಲ್ಲ, ಅರ್ಧ ರಾಜ್ಯ ಯುದ್ಧದಲ್ಲಿ ತೃಪ್ತನಾಗು. ಇಂಥ ಪಾಂಡವರು ನಿನಗೆ ತಮ್ಮಂದರಾಗಿ ಬಂದರೆ ಜಗತ್ತಿನಲ್ಲಿ ನಿನ್ನ ಸಮಾನ ವೀರರು ಯಾರೂ ಆಗೋದಿಲ್ಲ. ಒಳ್ಳೆ ಬುದ್ಧಿವಂತರು, ಧರ್ಮಸ್ಥರು, ಜಿತೇಂದ್ರಿಯರು ಆಗಿರ್ತಕ್ಕಂಥ ಪಾಂಡವರ ಜೊತೆಗೆ ನಿನ್ನ ಯುದ್ಧ ನಿನ್ನ ಪರಾಜಯಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಸಿಟ್ಟು, ದುರಾಸೆಗಳನ್ನು ಬಿಟ್ಬಿಡು. ರಾಜ್ಯವನ್ನು ಅವರಿಗೆ ಕೊಟ್ಟು ನೀನು ಸುಖಿಯಾಗಿರು, ನಮ್ಮನ್ನು ಸುಖವಾಗಿಡು. ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಸುಖವಾಗಿರುವಂತೆ ಮಾಡು. ನೀನು ತಿಳ್ಕೊಂಡಿದ್ದೆ. ಎಚ್ಚತ್ವಂ ಮನ್ನಸೆ ಮೂಢ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾಚಾರ್ಯ ಅಂತ ಮಹಾಪರಾಕ್ರಮಿಗಳು ನನ್ನ ಸಲುವಾಗಿ ದುಡಿತಾರೆ ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ಅನ್ನ ತಿಂದಿದ್ದಾರೆ ಅಂತ ನಿನ್ನ ಪಕ್ಷದಲ್ಲಿದ್ದಾರೆ. ಆದರೆ ಅವರ ಮನಸ್ಸು, ಪ್ರೀತಿ ಎಲ್ಲ ಪಾಂಡವರ ಮೇಲೆ ಇದೆ. ಕರ್ಣ ನಿನಗೆ ಸಹಾಯ ಮಾಡ್ತೇನೆ ಅಂತ ತಿಳಿದುಕೊಂಡಿದ್ದರೆ ಸರಿಯಾದ ವೇಳೆಗೆ ಅವನು ನಿನಗೆ ಧೋಕಾ ಕೊಡ್ತಾನೆ. ಅವನ ಮಾತಿನ ಮೇಲೆ ವಿಶ್ವಾಸ ಇಡಬೇಡ. ಆದ್ದರಿಂದಾಗಿ ಏನಾದರೂ ಮಾಡು, ಪಾಂಡವರ ರಾಜ್ಯವನ್ನು ಕೊಟ್ಟುಬಿಡು. ನ ಲೋಭಾದರ್ಥ ಸಂಪತ್ತಿರ್ನರಾಣಾಮಿಹ ದೃಶ್ಯತೆ. ಲೋಭದಿಂದ ಬಂದ ಹಣ ಯಾರಿಗೂ ಜೀರ್ಣ ಆಗೋದಿಲ್ಲ. ಅದು ತಾನೂ ಹೋಗ್ತದೆ, ಜೊತೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ದುರ್ಯೋಧನ, ನನ್ನ ಮಾತು ಕೇಳು, ಪಾಂಡವರಿಗೆ ಅವರ ರಾಜ್ಯವನ್ನು ತಿರುಗಿ ಕೊಟ್ಬಿಡು ಅಂತ ತಿಳ್ಕೊಂಡು. ಆಗ ಮುಂದೆ ದುರ್ಯೋಧನ ಏನು ಮಾಡಿದ? ಪರಮಾತ್ಮ ದುರ್ಯೋಧನಿಗೆ ಏನು ತಿಳಿಸಿ ಹೇಳಿದ? ಈ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳೋಣ. ಅಂದರೆ ದುರ್ಯೋಧನನ ಪಾಂಡವರು ಬಂದು ಆಕ್ರಮಣ ಮಾಡಿ ತೆಗೆದುಕೊಳ್ಳಿಲ್ಲ. ದುರ್ಯೋಧನಾದಿಗಳಿಗೆ ಸುಧಾರಿಸುವುದಕ್ಕೋಸ್ಕರ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಕೃಷ್ಣ ದುರ್ಯೋಧನಿಗೆ ಏನು ಹೇಳ್ತಾನೆ, ಪರಿಣಾಮ ಏನು ಅನ್ನೋ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇಲ್ಲಿ ಇರ್ತಕ್ಕಂಥ ಕಥೆ ಹೇಳ್ಕೊಂಡು ಹೋದರೆ ಒಂದೇ ದಿವಸದಲ್ಲಿ ಮುಗೀತದೆ. ಅಲ್ಲಿ ನಡೆದ ವಾರ್ತಾಲಾಪದಲ್ಲಿ ಏನು ಮಹತ್ವಪೂರ್ಣ ವಿಚಾರಗಳನ್ನು ಹೇಳಿದ್ದಾರೆ ಅವರ ಮಾತಿನಲ್ಲೇ ನಿಮಗೆ ಹೇಳ್ತಾ ಇದ್ದೇನೆ. ಆ ಕೃಷ್ಣನ ಗಾಂಧಾರಿಯ ಮಾತಿನಲ್ಲಿರ್ತಕ್ಕಂಥ ಆ ಒಂದು ಆಳ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನಿಸಿ ಸದ್ಗುಣಿಗಳಾಗಿ ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಶ್ಚ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಮಸ್ತು.